ಓಂ ಶಾಂತಿ. ಸಂವಿಧಾನ ಯೂಟ್ಯೂಬ್ ಚಾನೆಲ್ನ ಎಲ್ಲಾ ವೀಕ್ಷಕರಿಗೂ ಇಂದಿನ ರಾಜಯೋಗದ 7ನೇ ಸಂಚಿಕೆಗೆ ಸ್ವಾಗತ. ಇಂದು ನಾವು ಒಂದು ಕಾಲ್ಪನಿಕ ನೀತಿ ಕಥೆಯೊಂದಿಗೆ ಈ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಒಬ್ಬ ರಾಜನ್ಗೆ 4 ಜನ ರಾಣಿಯರಿದ್ರು. ಮೊದಲನೇ ರಾಣಿ ಅಷ್ಟೊಂದೇ ನೋಡ್ಲಿಕ್ಕೆ ಸುಂದರವಾಗಿರ್ಲಿಲ್ಲ ಮತ್ತು ಬುದ್ಧಿವಂತರಾಗಿ ಕೂಡ ಇರ್ಲಿಲ್ಲ. ರಾಜನ್ಗೆ ಅವರನ್ನ ಕಂಡ್ರೆ ಅಷ್ಟೊಂದೇನು ಇಷ್ಟ ಇರ್ಲಿಲ್ಲ. ಅವ್ರ ಬಗ್ಗೆ ಅಷ್ಟೊಂದು ಕಾಳಜಿನೂ ವಹಿಸ್ತಾ ಇರ್ಲಿಲ್ಲ ಮತ್ತೆ ಅವರನ್ನ ಎಲ್ಲಿ ಜೊತೆಯಲ್ಲಿ ಕೂಡ ಹೊರಗಡೆ ಕರೆದುಕೊಂಡು ಹೋಗ್ತಿರ್ಲಿಲ್ಲ. ಆದ್ರೆ ಮೊದಲನೇ ರಾಣಿ ರಾಜನ ಪ್ರತಿ ಬಹಳ ನಿಷ್ಠಾವಂತರಾಗಿದ್ರು, ಬಹಳ ಸುಶೀಲವಾಗಿದ್ರು. ರಾಜನ ಪ್ರತಿಯೊಂದು ಆಜ್ಞೆಯನ್ನ ಬಹಳ ನಿಷ್ಠೆಯಿಂದ ಪಾಲನೆ ಮಾಡ್ತಾ ಇದ್ರು. ಎರಡನೇ ರಾಣಿ ಸ್ವಲ್ಪ ಬುದ್ಧಿವಂತರಾಗಿದ್ರು. ರಾಜನ್ಗೆ ಏನೇ ಸಮಸ್ಯೆ ಇದೆ ಅಂತಂದ್ರೂ ಕೂಡ ಎರಡನೇ ರಾಣಿ ಹತ್ರ ಬರ್ತಾ ಇದ್ರು. ಆ ಎರಡನೇ ರಾಣಿನೂ ಕೂಡ ರಾಜನ ಸಮಸ್ಯೆಗೆ ಸಮಾಧಾನವನ್ನ ನೀಡ್ತಾ ಇದ್ರು. ರಾಜನನ್ನ ಆ ಸಮಸ್ಯೆಯಿಂದ ಹೊರಗಡೆ ಕರ್ಕೊಂಡ್ ಬರ್ತಾ ಇದ್ರು. ಮೂರನೇ ರಾಣಿ ಬುದ್ಧಿವಂತರಾಗಿದ್ರು. ರಾಜನ್ಗೆ ಬಹಳ ಹೆಮ್ಮೆ, ಮೂರನೇ ರಾಣಿಯನ್ನ ಅವರ ಸ್ನೇಹಿತರಿಗೆ ಪರಿಚಯ ಮಾಡಿಸ್ಬೇಕು, ಅವ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ. ನಾಲ್ಕನೇ ರಾಣಿ ಬಹಳ ಸುಂದರವಾಗಿದ್ರು. ರಾಜನ್ಗೆ ಇವ್ರಂದ್ರೆ ಬಹಳ ಪ್ರೀತಿ. ಇವ್ರ ಬಗ್ಗೆ ಬಹಳ ಕಾಳಜಿ ವಹಿಸ್ತಾ ಇದ್ರು, ಇವರಿಗೆ ಸಮಯ ಕೊಡ್ತಾ ಇದ್ರು ಮತ್ತೆ ಇವರ ಪ್ರತಿಯೊಂದು ಇಚ್ಛೆಯನ್ನ ರಾಜ ಪೂರ್ಣ ಮಾಡ್ತಾ ಇದ್ರು. ಈ ರೀತಿ ರಾಜನ ಜೀವನ ನಡೀತಾ ಇತ್ತು. ಹೋಗ್ತಾ ಹೋಗ್ತಾ ಒಂದು ದಿನ ರಾಜ ಅನಾರೋಗ್ಯಕ್ಕೆ ಒಳಗಾಗ್ತಾರೆ. ಸೊ ಅನಾರೋಗ್ಯಕ್ಕೆ ಒಳಗಾಗಿ ಅವರು ರೆಸ್ಟ್ ಅಲ್ಲಿ ಇರ್ಬೇಕಾದ್ರೆ ಅವ್ರಿಗೆ ಒಂದಿನ ವಿಚಾರ ನಡೆಯುತ್ತೆ. ನನ್ನ ಇಡೀ ಜೀವನವನ್ನ ನನ್ನ 4 ಜನ ರಾಣಿಯರ ಜೊತೆಗೆ ಕಳೆದಿದ್ದೇನೆ. ಇವತ್ತು ನಾನು ಸಾಯುವಂತವನಾಗಿದ್ದೇನೆ, ನಾನು ಒಬ್ಬನೇ ಹೋಗ್ತಾ ಇದ್ದೀನಲ್ವಾ ಅಂತ ಹೇಳ್ಬಿಟ್ಟು ಅವರಿಗೆ ವಿಚಾರ ಬರುತ್ತೆ. ಅವರು ತಮ್ಮ ಪ್ರಿಯವಾಗಿರುವಂತಹ 4ನೇ ರಾಣಿಯನ್ನ ಕರೆದ್ಬಿಟ್ಟು ಕೇಳ್ತಾರೆ, ನಾನು ನಿಮ್ಗೆ ನನ್ನ ಜೀವನ ಪೂರ್ಣ ಸಮಯ ಕೊಟ್ಟಿದ್ದೇನೆ, ನಿಮ್ಮನ್ನೇ ಜಾಸ್ತಿ ಪ್ರೀತಿ ಮಾಡಿದ್ದೇನೆ, ಇವತ್ ನಾನು ಒಬ್ನೇ ಹೋಗ್ತಾ ಇದ್ದೇನೆ, ನೀವು ನನ್ನ ಜೊತೆಗೆ ಬರ್ತೀರಾ ಅಂತ ಹೇಳ್ಬಿಟ್ಟು. ಆ 4ನೇ ರಾಣಿ ಹೇಳ್ತಾರೆ, ಖಂಡಿತ ಇಲ್ಲ, ನೀವು ಸತ್ತು ಹೋದ ತಕ್ಷಣ ನಾನು ನಿಮ್ಮ ಜೊತೆಯನ್ನ ಬಿಟ್ಬಿಡ್ತೇನೆ ಅಂತ. ಈ ಮಾತನ್ನ ಕೇಳ್ಬಿಟ್ಟು ರಾಜನ್ಗೆ ಬಹಳ ಚುಚ್ಚಿದಂಗ ಆಗುತ್ತೆ. ತುಂಬಾ ಕುಗ್ಗು ಹೋಗ್ತಾರೆ ಅವರು. ಶಾಕ್ ಅನ್ಸುತ್ತೆ ಅವ್ರಿಗೆ ಈ ಮಾತನ್ನ ಕೇಳ್ಬಿಟ್ಟು. ತುಂಬಾ ದುಃಖ ಆಗುತ್ತೆ. ಅವ್ರ ಅದೇ ಮನಸ್ಥಿತಿಯಲ್ಲಿ ಅವರು 3ನೇ ರಾಣಿಯನ್ನ ಕರೆದ್ಬಿಟ್ಟು ಕೇಳ್ತಾರೆ, ನಾನಿವಾಗ ಹೋಗುವಂತವನಾಗಿದ್ದೇನೆ, ನೀವು ನನ್ನ ಜೊತೆ ಬರ್ತೀರಾ ಅಂತ ಹೇಳ್ಬಿಟ್ಟು. 3ನೇ ರಾಣಿ ಹೇಳ್ತಾರೆ, ಇಲ್ಲ ಮಹಾರಾಜ, ನೀವು ಹೋದ ತಕ್ಷಣನೇ ನಾನು ಬೇರೆಯವರ ಸೊತ್ತಾಗ್ಬಿಡ್ತೇನೆ ಅಂತ. ಈ ಮಾತು ಕೇಳಿ ರಾಜನ ಮನಸ್ಸು ಇನ್ನೂ ಒಡ್ದಂಗ ಆಗ್ಬಿಡತ್ತೆ, ಇನ್ನೂ ಕುಗ್ಗ್ ಹೋಗ್ತಾರೆ. ಅದೇ ದುಃಖದಿಂದ ಅವರು ಅವರ 2ನೇ ರಾಣಿಯನ್ನ ಕರೆದ್ಬಿಟ್ಟು ಕೇಳ್ತಾರೆ, ಅದೇ ಪ್ರಶ್ನೆಯನ್ನ ಕೇಳ್ತಾರೆ, ನೀವು ಯಾವಾಗ್ಲೂ ಕೂಡ ನನ್ನ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ನೀಡಿದಿರಾ, ಸಮಾಧಾನ ನೀಡಿದಿರಾ, ಇವತ್ತೊಂದು ನಾನು ಲಾಸ್ಟ್ ಸಮಸ್ಯೆವನ್ನ ನಿಮ್ಮ ಹತ್ರ ಹೇಳ್ತಾ ಇದ್ದೇನೆ, ನಾನಿವತ್ತು ಹೋಗುವಂತವನಾಗಿದ್ದೇನೆ, ನೀವು ನನ್ನ ಜೊತೆಗೆ ಬರ್ತೀರಾ ನನ್ನ ಸಾವಿನಲ್ಲಿ ಅಂತ ಆ ರಾಣಿ ಕೇಳ್ತಾರೆ. ಅದಕ್ಕೆ 2ನೇ ರಾಣಿ ಹೇಳ್ತಾರೆ, ಕ್ಷಮೆ ಮಾಡಿ ರಾಜ, ಈ ಸಮಸ್ಯೆಗೆ ನಾನು ನಿಮ್ಗೆ ಸಮಾಧಾನ ಕೊಡ್ಲಿಕ್ಕೆ ಆಗೋದಿಲ್ಲ, ಇದೊಂದ್ಸಲ ನನ್ನ ಕ್ಷಮೆ ಮಾಡ್ಬಿಡಿ. ನಾನು ಮ್ಯಾಕ್ಸಿಮಮ್ ಅಂತಂದ್ರೆ ನಿಮ್ ಜೊತೆ ಸ್ಮಶಾನದವರೆಗೂ ಬರ್ಬೋದು, ಅಲ್ಲಿಂದ ನಾನು ವಾಪಸ್ ಬರ್ತೇನೆ ಅಂತ. ರಾಜನ್ಗೆ ಈ ಮಾತು ಕೇಳಿ ಇನ್ನ ದುಃಖ ಆಗುತ್ತೆ. ಅಷ್ಟರಲ್ಲಿ ಅವ್ರಿಗೊಂದು ಧ್ವನಿ ಕೇಳಿಸುತ್ತೆ. ಸೊ ಆ ಧ್ವನಿ ಏನ್ ಹೇಳ್ತಾ ಇದೆ ಅಂತಂದ್ರೆ, ನಾನು ನಿಮ್ ಜೊತೆ ಬರ್ತೇನೆ, ನೀವೆಲ್ಲೇ ಹೋದ್ರೂ ಕೂಡ ನಿಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ನಾನು ನಿಮ್ಮ ಜೊತೆಯನ್ನ ನಿಭಾಯಿಸ್ತೇನೆ, ನೀವೆಲ್ಲಿಗೆ ಹೋಗ್ತೀರಾ ನಾನು ಅಲ್ಲಲ್ಲಿಗೆ ನಿಮ್ ಜೊತೆ ಇರ್ತೇನೆ ಅಂತ ಹೇಳ್ಬಿಟ್ಟು. ರಾಜ ತಲೆ ಎತ್ತಿ ನೋಡ್ತಾರೆ. ಮುಂದುಗಡೆ ಅವರ ಮೊದಲನೇ ರಾಣಿ ನಿಂತಿದ್ದಾರೆ. ಬಹಳ ಬಲಹೀನ ಆಗಿದ್ದಾರೆ. ರಾಜನ್ಗೆ ಅವರನ್ನ ನೋಡಿ ತುಂಬಾ ದುಃಖ ಆಗುತ್ತೆ. ಸೊ ಹೇಳ್ತಾರೆ, ನನ್ನನ್ನು ಕ್ಷಮಿಸ್ಬಿಡು, ನನ್ನ ಜೀವನದಲ್ಲಿ ಯಾವತ್ತೂ ಕೂಡ ನಿನ್ಗೆ ಸಮಯ ಕೊಡ್ಲಿಲ್ಲ, ನಿನ್ ಬಗ್ಗೆ ಕಾಳಜಿ ವಹಿಸ್ಲಿಲ್ಲ. ಸೊ ನನ್ಗೆ ಇವತ್ತು ಅರ್ಥ ಆಗ್ತಿದೆ, ನಾನು ಯಾರಿಗೆ ಕಾಳಜಿ ಮಾಡ್ಬೇಕಾಗಿತ್ತು, ಯಾರಿಗೆ ಸಮಯ ಕೊಡ್ಬೇಕಾಗಿತ್ತು ಅಂತ ಹೇಳಿ. ಸೊ ಈ ರೀತಿ ನಾವು ಈ ರಾಜ ಯಾರಾಗಿದ್ದಾರೆ, ಈ 4 ಜನ ಪತ್ನಿಯರು ಯಾರಾಗಿದ್ದಾರೆ, ರಾಣಿಯರು ಯಾರಾಗಿದ್ದಾರೆ? ರಾಜ ಅಂತಂದ್ರೆ ಇಲ್ಲಿ ಆತ್ಮ ನಾನಾಗಿದ್ದೇನೆ. ಸೊ 4 ಜನ ರಾಣಿಯರು ಯಾರು? 4ನೇ ರಾಣಿ ಈ ಶರೀರ ಆಗಿದೆ. ಆತ್ಮ ಯಾವಾಗ ಈ ಶರೀರವನ್ನ ಬಿಡುತ್ತೆ ಅಂದ್ರೆ, ಯಾವಾಗ ಪ್ರಾಣ ಹೊರಟೋಗುತ್ತೆ, ಈ ಶರೀರನು ಕೂಡ ಆತ್ಮದ ಜೊತೆಯನ್ನ ನೆಕ್ಸ್ಟ್ ಸೆಕೆಂಡ್ ಅಲ್ಲೇನೆ ಬಿಟ್ಟು ಬಿಡುತ್ತೆ. ಸೊ ಜೀವನ ಪರ್ಯಂತ ಈ ಶರೀರದ ಅಲಂಕಾರ ಮಾಡೋದ್ರಲ್ಲಿ, ಈ ಶರೀರವನ್ನ ಸ್ವಸ್ಥವಾಗಿಡೋದ್ರಲ್ಲಿ, ಇದ್ರ ಬಗ್ಗೆ ಕಾಳಜಿ ವಹಿಸೋದ್ರಲ್ಲಿ ನಾವು ಎಷ್ಟೋ ಸಮಯ ಕೊಟ್ಟಿದ್ದೇವೆ. ಆದ್ರೆ ನಾವು ಇದನ್ನ ಬಿಟ್ಟ ತಕ್ಷಣ, ಈ ಶರೀರವನ್ನ ಬಿಟ್ಟು ನೆಕ್ಸ್ಟ್ ಸೆಕೆಂಡು ಈ ಶರೀರ ನಮ್ಮ ಜೊತೆಯನ್ನ ಬಿಟ್ಬಿಡುತ್ತೆ. ಆತ್ಮನ 3ನೇ ರಾಣಿ ನಮ್ಮ ಸಂಪತ್ತಾಗಿದೆ. ಸೊ ಸಂಪತ್ ಬಗ್ಗೆ ನಾವು ಇದ್ದಾಗ ಬಹಳ ಹೆಮ್ಮೆಯಿಂದ ಹೇಳ್ತೇವೆ. ಆದ್ರೆ ನಾವ್ ಯಾವಾಗ ಮೃತ್ಯುವಿನ ಬಾಗಿಲಲ್ಲಿ ಹೋಗ್ತೇವೆ, ಮುಂದೆ ಹೆಜ್ಜೆ ಇಡ್ತೇವೆ, ಈ ಸಂಪತ್ತು ನೆಕ್ಸ್ಟ್ ಕ್ಷಣನೇ ಇನ್ನೊಬ್ಬರ ಸೊತ್ತಾಗ್ಬಿಡತ್ತೆ. ಆತ್ಮನ 2ನೇ ರಾಣಿ ಅಂತಂದ್ರೆ ನಮ್ಮ ಹತ್ತಿರದ ಸಂಬಂಧಿಗಳು, ಪರಿವಾರದವರು, ನಾವಿದ್ದಾಗ ನಮ್ಮ ಎಲ್ಲಾ ಸಮಸ್ಯೆಗಳಿಗೂ ಕೂಡ ಪರಿಹಾರ ಹೇಳಿರ್ತಾರೆ, ನಮ್ಮ ಜೊತೆ ಇರ್ತಾರೆ. ಆದ್ರೆ ಯಾವಾಗ ಮೃತ್ಯುವಿನ ಬಾಗಿಲನ್ನು ತಟ್ತೇವೆ, ಮುಂದೆ ಹೋಗ್ತೇವೆ, ಇವರೆಲ್ಲರೂ ಕೂಡ
ಮ್ಯಾಕ್ಸಿಮಮ್ ಅಂತಂದ್ರೆ ಸ್ಮಶಾನದವರೆಗೂ ಬರ್ಬೋದು, ಅಲ್ಲಿಂದ ಮತ್ತೆ ವಾಪಸ್ ಬರ್ತಾರೆ. ಹಾಗಿದ್ರೆ ಆತ್ಮನ ಮೊದಲನೇ ರಾಣಿ ಯಾರು? ಅವರೇ ಆಗಿದ್ದಾರೆ ನಮ್ಮ ಸಂಸ್ಕಾರಗಳು ಮತ್ತೆ ನಮ್ಮ ಕರ್ಮಗಳು. ನಾವೆಲ್ಲೇ ಹೋದ್ರೂ ಕೂಡ ನಮ್ಮ ಮೃತ್ಯುವಿನ ನಂತರನೂ ಕೂಡ ನಮ್ಮ ಜೊತೆಯಲ್ಲಿ ಬರುವವರು ಯಾರಾದ್ರೂ ಇದ್ದಾರೆ ಅಂತಂದ್ರೆ ಆತ್ಮನ ಜೊತೆ, ಅವುಗಳು ನಮ್ಮ ಸಂಸ್ಕಾರಗಳು ಮತ್ತೆ ನಮ್ಮ ಕರ್ಮಗಳಾಗಿದೆ. ಇವುಗಳ ಕಡೆ ನಾವು ಅಷ್ಟೊಂದು ಜೀವನ ಇದ್ದಾಗ ಗಮನ ಕೊಟ್ಟಿರ್ಲಿಕ್ಕಿಲ್ಲ, ಅಥವಾ ಅಷ್ಟೊಂದು ಕಾಳಜಿ ವಹಿಸಿರ್ಲಿಕ್ಕಿಲ್ಲ. ಯಾವ ರೀತಿ ನಾನು ಕರ್ಮ ಮಾಡ್ತಾ ಇದ್ದೇನೆ, ಯಾವ ರೀತಿ ನನ್ನ ಸಂಸ್ಕಾರಗಳು ರಚನೆ ಆಗ್ತಾ ಇದೆ ಅಂತ ಅಷ್ಟೊಂದು ನಾವು ಕಾಳಜಿ ವಹಿಸಿರ್ಲಿಕ್ಕಿಲ್ಲ. ಆದ್ರೆ ಸದಾ ಇರುವಂತಹ, ಸದಾ ನಮ್ಮ ಜೊತೆಯನ್ನ ನಿಭಾಯಿಸುವಂಥದ್ದು ನಮ್ಮ ಸಂಸ್ಕಾರಗಳಾಗಿದೆ ಮತ್ತು ನಮ್ಮ ಕರ್ಮಗಳಾಗಿದೆ. ಇವತ್ತು ನಾವು ಕರ್ಮ ಅಂದ್ರೆ ಏನು, ಕರ್ಮದ ಸಿದ್ಧಾಂತ ಏನಾಗಿದೆ, ಎಷ್ಟು ಪ್ರಕಾರದ ಕರ್ಮಗಳಿದಾವೆ, ಕರ್ಮದ ಫಲ ಯಾರು ನಿರ್ಣಯ ಮಾಡ್ತಾರೆ, ಕರ್ಮ ಯಾವ್ಯಾವ ರೀತಿಯಲ್ಲಿ ನಾವು ಅದನ್ನ ಚುಕ್ತ ಮಾಡಬೇಕಾಗಿದೆ, ಕರ್ಮದ ಶುದ್ಧೀಕರಣ ಯಾವ ರೀತಿ ಮಾಡ್ಕೋಬೇಕಾಗಿದೆ, ಇದೆಲ್ಲದರ ಬಗ್ಗೆ ವಿವರವಾಗಿ ಇಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ಕರ್ಮ ಅಂದ್ರೆ ಏನು? ನಾನು ಆತ್ಮ ಈ ಶರೀರದ ಮೂಲಕ ಏನೆಲ್ಲ ಕರ್ಮಗಳನ್ನ ಅಂದ್ರೆ ಕೆಲಸಗಳನ್ನ ಮಾಡ್ತೇನೆ. ಬಲೆ ಅದು ನೋಡೋದಾಗಿರ್ಬೋದು, ಕೇಳಿಸ್ಕೊಳ್ಳೋದಾಗಿರ್ಬೋದು, ಮಾತನಾಡೋದಾಗಿರ್ಬೋದು, ಅಥವಾ ಕೈಗಳಿಂದ ಕೆಲಸ ಮಾಡೋದಾಗಿರ್ಬೋದು, ಕಾಲುಗಳಿಂದ ನಡೆಯೋದಾಗಿರ್ಬೋದು, ಅಥವಾ ಮನಸ್ಸಿನಿಂದ ಯೋಚನೆ ಮಾಡೋದಾಗಿರ್ಬೋದು, ಅಥವಾ ಮಲ್ಗೋದಾಗಿರ್ಬೋದು. ಮಲ್ಗೋದು ಕೂಡ ಕರ್ಮನೇ ಆಗಿದೆ. ಮನಸ್ಸಿನಿಂದ ವಿಚಾರಗಳನ್ನ ರಚನೆ ಮಾಡೋದು ಕೂಡ ಕರ್ಮನೇ ಆಗಿದೆ. ಸೊ ಪ್ರತಿಯೊಂದು ಈ ಶರೀರದಿಂದ ನಾನು ಆತ್ಮ ಏನ್ ಮಾಡ್ತೇನೆ ಅದಕ್ಕೆಲ್ಲ ಕರ್ಮ ಅಂತ ಹೇಳ್ತಾರೆ. ನಮ್ಮ ಪ್ರತಿಯೊಂದು ಕರ್ಮಕ್ಕೆ ಸಮಾನವಾದ ಮತ್ತು ವಿರುದ್ಧವಾದ ಪ್ರತಿಫಲ ಇದೆ. ಯಾರು ಡಿಸೈಡ್ ಮಾಡ್ತಾರೆ ಈ ಪ್ರತಿಫಲವನ್ನ, ಕರ್ಮದ್ದು? ಸೊ ಏನು ರೂಲ್ಸ್ ಇದೆ ಇಲ್ಲಿ ಈ ಕರ್ಮಕ್ಕೆ ಈ ರೀತಿ ಪ್ರತಿಫಲ ಅಂತ ಹೇಳ್ಬಿಟ್ಟು? ಯಾಕೆ ನಾವು ಈ ರೂಲ್ಸ್ ಗಳನ್ನ ತಿಳ್ಕೊಬೇಕು? ಕರ್ಮ ಮಾಡ್ತಾ ಇದೀವಲ್ವಾ, ನಿಯಮಗಳನ್ನ ಯಾಕೆ ತಿಳ್ಕೊಬೇಕು? ಸೊ ಹೇಗೆ ದೇಶದ ಕಾನೂನನ್ನ ನಾವು ತಿಳಿದುಕೊಳ್ಳೋದು ಬಹಳ ಮುಖ್ಯವಾಗಿದೆ. ಯಾಕೆ ಅಂತಂದ್ರೆ, ಸೊ ಕಾನೂನನ್ನ ನಾನು ತಿಳಿದುಕೊಳ್ಳಿಲ್ಲ ಅಂತಂದ್ರೆ ಆ ತಪ್ಪುಗಳನ್ನ ನಾನು ಮಾಡುವಂತಹ ಏನೋ ಚಾನ್ಸಸ್ ಇರುತ್ತೆ. ಸೊ ಆಮೇಲೆ ತಪ್ಪನ್ನ ಮಾಡದೆ ಯಾರಾದ್ರೂ ಪೊಲೀಸ್ ಬಂದು ನನ್ನ ಕರೆದುಕೊಂಡು ಹೋಗ್ತಾ ಇದಾರೆ ಅಂತಂದ್ರೆ ಕೇಳ್ತೀವಲ್ಲ, ನನ್ನನ್ನು ಯಾಕೆ ಕರೆದುಕೊಂಡು ಹೋಗ್ತಾ ಇದ್ರೆ, ನಾನೇನ್ ತಪ್ಪು ಮಾಡಿದ್ದೇನೆ ಅಂತ. ಆಗ ಪೊಲೀಸ್ ಹೇಳ್ತಾರಲ್ಲ, ನೋಡಪ್ಪ ಈ ದೇಶದಲ್ಲಿ ಈ ರೀತಿ ಕಾನೂನಿದೆ, ನೀನ್ ಅದನ್ನ ಉಲ್ಲಂಘನೆ ಮಾಡಿದ್ಯಾ, ನಡಿ ಇವಾಗ ಜೈಲ್ಗೆ ಅಂತ ಹೇಳ್ಬಿಟ್ಟು ಅಲ್ವಾ. ಕಾನೂನನ್ನ ತಿಳಿದುಕೊಂಡ್ವಿ ಅಂತಂದ್ರೆ ಇದರಿಂದ ನಾವು ಆ ತಪ್ಪುಗಳನ್ನ ಮಾಡದೇ ಇರುವಂಗೆ ಎಚ್ಚರಿಕೆಯನ್ನ ವಹಿಸಬಹುದಾಗಿದೆ. ಹಾಗೆ ಈ ಪ್ರಕೃತಿಯಲ್ಲಿ ಕೂಡ ಕೆಲವೊಂದು ನಿಯಮಗಳಿದಾವೆ. ಆ ನಿಯಮಗಳನ್ನ ನಾವು ಅರ್ಥ ಮಾಡ್ಕೊಂಡ್ವಿ ಅಂತಂದ್ರೆ ಸೊ ಅದರ ಉಲ್ಲಂಘನೆ ಮಾಡೋದ್ರಿಂದ ನಾವು ಎಚ್ಚರ ವಹಿಸಬಹುದು ಅಥವಾ ಸಾವಧಾನಾಗಿ ಇರ್ಬೋದು. ಉದಾಹರಣೆಗೆ, ನೀರು ಯಾವಾಗ್ಲೂ ಕೂಡ ಇಳಿಮುಖವಾಗಿ ಹರಿಯುತ್ತೆ, ಅದು ಯಾವಾಗ್ಲೂ ಕೂಡ ಸಾಗರದ ಕಡೆಗೆ ಸಾಗ್ತಾ ಇರುತ್ತೆ ಅಲ್ವಾ. ಸೊ ಅದು ಇಳಿಮುಖವಾಗಿ ಹರಿತಾ ಇದೆ ಅಂತಂದ್ರೆ, ನಾವೇನಾದ್ರೂ ನೀರು ಹರಿಯುವಂತ ಜಾಗದಲ್ಲಿ ನೀರು ಈ ಕಡೆ ಬರ್ತಾ ಇದೆ, ಈ ಜಾಗ ಇಳುವಲ್ಲಿದೆ ಅಂತಂದ್ರೆ, ಸೊ ಮುಂದೆ ಒಂದಿನ ಈ ಕಡೆ ನೀರು ಹರಿಯೋ ಚಾನ್ಸ್ ಇರುತ್ತೆ ಅಲ್ವಾ. ಇಲ್ಲಿ ನಾವು ಮನೆ ಕಟ್ಟಿದ್ರೆ ತೊಂದರೆ ಅಂತೂ ಆಗೇ ಆಗುತ್ತಲ್ವಾ. ಸೊ ಮುನ್ನೆಚ್ಚರಿಕೆ ವಹಿಸ್ತೇವೆ. ಆ ಜಾಗದಲ್ಲಿ ಮನೆ ಕಟ್ಟೋದಾಗ್ಲಿ ಅಥವಾ ಅಲ್ಲಿ ಬೇರೆ ಯಾವುದೋ ಒಂದು ಕನ್ಸ್ಟ್ರಕ್ಷನ್ ಕೆಲಸ ಆಗ್ಲಿ ಮಾಡ್ಬೇಕಂದ್ರೆ ಮೊದಲೇ ಮುನ್ನೆಚ್ಚರಿಕೆಯನ್ನ ನಾವು ವಹಿಸ್ತೇವೆ. ಹಾಗೇನೆ ಕರ್ಮದ ನಿಯಮಗಳು, ಕರ್ಮ ಸಿದ್ಧಾಂತನೂ ಕೂಡ ಈ ಸೃಷ್ಟಿಯಲ್ಲಿ ಇದೆ. ನಾವು ಯಾವ ತರ ಕರ್ಮವನ್ನ ಮಾಡ್ತೇವೆ ಅದೇ ರೀತಿ ಪ್ರತಿಫಲವನ್ನ ಪಡಿತೇವೆ. ಉದಾಹರಣೆಗೆ, ನಾವೆಲ್ರಿಗೂ ಕೂಡ ಎಲ್ಲರೊಂದಿಗೂ ಕೂಡ ಖುಷಿಯಿಂದ ಇದ್ದು ಎಲ್ರಿಗೂ ಕೂಡ ಖುಷಿಯನ್ನ ಕೊಡ್ತಾ ಇದ್ದೇವೆ ಅಂತಂದ್ರೆ, ಎಲ್ಲರೂ ಕೂಡ ನಮ್ಮ ಜೊತೆಗೆ ಖುಷಿಯಿಂದನೇ ಇರ್ತಾರೆ, ನಮ್ಮ ಜೊತೆ ಖುಷಿಯನ್ನ ನೀಡುವಂತಹ ಮಾತುಗಳನ್ನೇ ಆಡ್ತಾರೆ. ಅಥವಾ ನಾನು ಎಲ್ಲರೊಂದಿಗೂ ಏನು ಸಿಟ್ ಮಾಡ್ತಾ ಇದ್ದೇನೆ, ಇರಿಟೇಟ್ ಆಗ್ತೇನೆ, ಸಿಟ್ಟಲ್ಲಿ ಬಂದ್ಬಿಟ್ಟು ಬೇಡದೇ ಇರೋ ಮಾತುಗಳನ್ನ ಅವ್ರಿಗೆ ಹೇಳ್ತೇನೆ ಅಂತಂದ್ರೆ, ಅವರು ಕೂಡ ಅವ್ರದ್ದು ವ್ಯವಹಾರ ನಮ್ಮ ಜೊತೆ ಅದೇ ರೀತಿ ಇರುತ್ತೆ. ಸೊ ಹಾಗಿದ್ರೆ ಕರ್ಮಗಳಲ್ಲಿ ಎಷ್ಟು ಪ್ರಕಾರ ಇದಾವೆ? ಕರ್ಮವನ್ನ ಯಾರು ನಿರ್ಣಯ ಮಾಡ್ತಾ ಇದ್ದಾರೆ, ಅದ್ರ ಪ್ರತಿಫಲ? ಸೊ ಕರ್ಮ ಸ್ಥೂಲವಾಗಿ ನಾವು ಏನ್ ನೋಡ್ತಾ ಇದ್ದೇವೆ ಅದ್ರ ಬೇಸಿಸ್ ಮೇಲೆ ನಿರ್ಣಯ ಆಗಲ್ಲ. ನಾವು ಮಾಡುವಂತಹ ಪ್ರತಿಯೊಂದು ಕರ್ಮದ ಹಿಂದ್ಗಡೆ ಏನ್ ಇಂಟೆನ್ಷನ್ ಇದೆ, ಏನ್ ಉದ್ದೇಶ ಇದೆ, ಆ ಕರ್ಮ ಯಾವ ಸ್ಥಳದಲ್ಲಿ ನಡೀತಾ ಇದೆ, ಸೊ ಅದರ ಬೇಸಿಸ್ ಮೇಲೆ ಆ ಕರ್ಮದ ಪ್ರತಿಫಲ ನಿರ್ಣಯ ಆಗುತ್ತೆ. ಉದಾಹರಣೆಗೆ, ಯಾರಾದ್ರೂ ವ್ಯಕ್ತಿ ಇನ್ನೊಬ್ಬರನ್ನ ಸಾಯಿಸ್ತಾ ಇದ್ದಾರೆ, ಸ್ಥೂಲವಾಗಿ ನೋಡಿದ್ವಿ ಅಂತಂದ್ರೆ ಓ ಇದು ಪಾಪ ಅಲ್ವಾ ಅಂತ ನಾವು ಹೇಳ್ತೇವೆ. ಆದ್ರೆ ಅದ್ರ ಹಿಂದ್ಗಡೆ ಯಾವ ಉದ್ದೇಶ ಇದೆ, ಯಾವ ಸ್ಥಳದಲ್ಲಿ ಆ ಘಟನೆ ನಡೀತಾ ಇದೆ, ಇದನ್ನ ನಾವು ಗಮನಿಸಿದ್ರೆ, ಉದಾಹರಣೆಗೆ ನಮ್ಮ ದೇಶ ಕಾಯುವಂತಹ ಸೈನಿಕರು, ಸೊ ಯಾರಾದ್ರೂ ಶತ್ರು ದೇಶದವರು ಈ ದೇಶದ ಮೇಲೆ ಆಕ್ರಮಣ ಮಾಡ್ಲಿಕ್ಕೆ ಬರ್ತಾ ಇದಾರೆ ಅಂತ ಅವರಿಗೆ ಸೂಚನೆ ಸಿಕ್ಕರೆ, ಸೊ ಮುಂದೆ ಯಾರೇ ಬಂದ್ರು ಕೂಡ ಅವ್ರು ಶೂಟ್ ಮಾಡ್ತಾರೆ. ಅಲ್ಲಿ ಕೂಡ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯನ್ನ ಸಾಯಿಸುವಂತಹ ಕರ್ಮನೇ ನಡೀತಾ ಇರೋದು ಅಲ್ವಾ. ಆದ್ರೆ ಇಲ್ಲಿ ಉದ್ದೇಶ ಏನಿದೆ, ದೇಶದ ರಕ್ಷಣೆ ಇದೆ. ಕೋಟ್ಯಾಂತರ ಜನರಲ್ಲಿ ನಂಬಿಕೆ ಇದೆ ಮತ್ತು ಆ ಸೈನಿಕರ ಕರ್ತವ್ಯ ನಿಷ್ಠೆ ಇದೆ ಅದರಲ್ಲಿ. ಸೊ ಇದೆಲ್ಲವನ್ನ ಅವರು ಪೂರ್ಣ ಮಾಡ್ತಾ ಇದ್ದಾರೆ. ಸೊ ಈ ಸಮಯದಲ್ಲಿ ಅವರು ಈ ರೀತಿ ಯೋಚನೆ ಮಾಡ್ಲಿಕ್ಕಾಗಲ್ಲ, ಓ ಇದು ಸಾಯಿಸೋದು ತಪ್ಪಲ್ವಾ, ಇದರಿಂದ ಪಾಪ ಆಗುತ್ತಲ್ವಾ ಅಂತ ಹೇಳ್ಬಿಟ್ಟು. ಅವರು ಆ ಕರ್ತವ್ಯದಲ್ಲಿದ್ದಾರೆ, ಕರ್ತವ್ಯ ನಿಷ್ಠೆಯನ್ನ ನಿರ್ವಹಿಸ್ತಾ ಇದ್ದಾರೆ, ದೇಶದ ರಕ್ಷಣೆ ಅದರಲ್ಲಿ ಇದೆ ಅಲ್ವಾ. ಅದಕ್ಕೋಸ್ಕರ ಅವರ ಕರ್ಮ ಮಾಡೋದ್ರಿಂದ ಅವರ
ಖಾತೆಯಲ್ಲಿ ಪಾಪ ಜಮಾ ಆಗೋದಿಲ್ಲ, ಅವರು ಪ್ರಶಂಸೆಗೆ ಪಾತ್ರಧಾರಿ ಆಗ್ತಾರೆ. ಅಂತಂದ್ರೆ ಪ್ರಶಸ್ತಿಗಳಿಗೆ ಅವರು ಪಾತ್ರಧಾರಿ ಆಗ್ತಾರೆ. ಅವ್ರ ಕರ್ತವ್ಯವನ್ನ ಅವರು ಪ್ರಾಮಾಣಿಕವಾಗಿ ನಿರ್ವಹಿಸ್ತಾ ಇದ್ದಾರೆ. ಅದೇ ರೀತಿ ಸುಳ್ಳು ಹೇಳೋದು ಕೂಡ ಯಾವಾಗ್ಲೂ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತೆ ಅಂತ ಅಲ್ಲ. ಅದರ ಉದ್ದೇಶ ಏನಿದೆ, ಅದರ ಹಿಂದ್ಗಡೆದು, ಅಥವಾ ಯಾವ ಸ್ಥಳದಲ್ಲಿ ನಾನು ಸುಳ್ಳು ಹೇಳ್ತಾ ಇದ್ದೇನೆ, ಯಾವ ಘಟನೆಯನ್ನ ನೋಡ್ಬಿಟ್ಟು ನಾನು ಸುಳ್ಳು ಹೇಳ್ತಾ ಇದ್ದೇನೆ, ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದೆ. ಉದಾಹರಣೆಗೆ ಯಾರಾದರೂ ರೋಡ್ ಆಕ್ಸಿಡೆಂಟ್ ಆಗಿ ಅಲ್ಲೇ ಆ ಸ್ಥಳದಲ್ಲೇ ಮೃತ ಆದ್ರು ಅಂತಂದ್ರೆ ಅವ್ರ ಮನೆಯವ್ರಿಗೆ ನಾವು ತಿಳಿಸ್ಬೇಕಾಗಿದೆ ಆ ಸಮಾಚಾರವನ್ನ. ಆ ವ್ಯಕ್ತಿ ತುಂಬಾ ಯುವಾವಸ್ಥೆಯಲ್ಲಿದ್ದಾರೆ, ಅಂದ್ರೆ ಯುವಕ ಆಗಿದ್ರು, ಆಕ್ಸಿಡೆಂಟ್ ಅಲ್ಲಿ ಶರೀರ ಬಿಟ್ರು ಅಂತಂದ್ರೆ ಈಗ ಅವ್ರ ಮನೆಯವ್ರಿಗೆ ಕಾಲ್ ಮಾಡ್ತೀವಿ ಅಂತಂದ್ರೆ, ಭಲೆ ಅವ್ರ ತಾಯಿ ಆಗಿರ್ಬೋದು, ಮನೆಯಲ್ಲಿ ಅವರ ಹೆಂಡತಿ ಇರ್ಬೋದು, ಡೈರೆಕ್ಟ್ ಆಗಿ ನಾವು ಕಾಲ್ ಮಾಡ್ಬಿಟ್ಟು ನಿಮ್ ಮಗ ಅಥವಾ ನಿಮ್ ಪತಿ ರೋಡ್ ಆಕ್ಸಿಡೆಂಟ್ ಆಯ್ತು, ಇಲ್ಲಿ ಆನ್ ಸ್ಪಾಟ್ ಡೆತ್ ಆಯ್ತು ಅಂತ ಹೇಳಲಿಕ್ಕಾಗಲ್ಲ ಅಲ್ವಾ? ಯಾಕೆ ಅಂತಂದ್ರೆ ಪಾಪ ಆ ಸುದ್ದಿಯನ್ನ, ಆ ಸಮಾಚಾರ ಕೇಳ್ಬಿಟ್ಟು ಅವ್ರಿಗೇನಾದ್ರೂ ಗಾಬರಿಯಲ್ಲಿ ಹಾರ್ಟ್ ಅಟ್ಯಾಕ್ ಆಯ್ತು ಅಂತಂದ್ರೆ ಇನ್ನೊಂದು ದುರ್ಘಟನೆ ಆಗುವಂತಹ ಸಂಭವ ಇರುತ್ತೆ ಅಲ್ಲಿ. ಅದಕ್ಕೋಸ್ಕರ ನಾವೇನ್ ಮಾಡ್ತೇವೆ, ಯುಕ್ತಿಯಿಂದ ಏನ್ ಹೇಳ್ತೇವೆ, ಇಲ್ಲೊಂದು ಆಕ್ಸಿಡೆಂಟ್ ಆಯ್ತು, ಸೊ ನೀವು ದಯವಿಟ್ಟು ಈ ಸ್ಥಳಕ್ಕೆ ಬನ್ನಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಯುಕ್ತಿಯಿಂದ ಹೇಳ್ತೇವೆ. ಸಮಾಚಾರ ಹೇಳಲೇಬೇಕು, ಆದ್ರೆ ಯುಕ್ತಿಯಿಂದ ನಿಧಾನವಾಗಿ ತಿಳಿಸ್ತಾ ಇದ್ದೇವೆ. ಸೊ ಈ ರೀತಿ ಪ್ರತಿಯೊಂದು ಸಂದರ್ಭದಲ್ಲಿ ನಾವು ಯಾವುದರ ಉದ್ದೇಶ ಇಟ್ಕೊಂಡ್ಬಿಟ್ಟು ಯಾವ ಕರ್ಮವನ್ನ ಮಾಡ್ತಾ ಇದ್ದೀವಿ, ಆ ಉದ್ದೇಶದ ಅನುಗುಣವಾಗಿ, ಆ ಸ್ಥಳದ ಅನುಗುಣವಾಗಿ ಅದರ ಪ್ರತಿಫಲ ನಿರ್ಣಯ ಆಗುತ್ತೆ. ಯಾರು ಈ ಪ್ರತಿಫಲವನ್ನ ಕೊಡ್ತಾ ಇದ್ದಾರೆ? ಇದು ಭಗವಂತ ಕೊಡ್ತಾ ಇದ್ದಾರಾ, ಅಥವಾ ಈ ಪ್ರಕೃತಿಯಲ್ಲಿ ಆ ರೀತಿ ಏನಾದ್ರೂ ನಿಯಮ ಇದೆಯಾ? ಇಲ್ಲಿ ಭಗವಂತ ನಮ್ಮ ಕರ್ಮ ಫಿಲಾಸಫಿಯಲ್ಲಿ, ಕರ್ಮದ ಸಿದ್ಧಾಂತದಲ್ಲಿ ಹಸ್ತಕ್ಷೇಪ ಮಾಡೋದಿಲ್ಲ. ಸೊ ಹೇಗೆ ಪ್ರಕೃತಿಯಲ್ಲಿ ಅನೇಕ ನಿಯಮಗಳಿದೆ, ಹಾಗೆ ಕರ್ಮದ ರಿಲೇಟೆಡ್ ಕೂಡ, ಕರ್ಮದ ಸಿದ್ಧಾಂತದಲ್ಲಿ ಕೂಡ ನಿಯಮಗಳಿದಾವೆ. ಈ ರೀತಿ ಕರ್ಮಗಳಾದ್ರೆ ಈ ರೀತಿ ಪ್ರತಿಫಲ ಅಂತ ಹೇಳ್ಬಿಟ್ಟು ನಿಯಮದ ಅನುಸಾರ, ಪ್ರಕೃತಿಯ ನಿಯಮದ ಅನುಸಾರ ನಮ್ಗೆ ಪ್ರತಿಫಲ ಸಿಗುತ್ತೆ. ಹಾಗಿದ್ರೆ ಈ ಕರ್ಮದಿಂದ ಯಾವ ರೀತಿಯ ಭಾಗ್ಯ ನಮ್ದು ತಯಾರಾಗ್ತಾ ಇದೆ? ಹೊರಗಡೆ ಏನ್ ಹೇಳ್ತಾರೆ, 2 ಸ್ಟೇಟ್ಮೆಂಟ್ ಇದೆ. ನಮ್ಮ ಪ್ರತಿಯೊಬ್ಬರ ಭಾಗ್ಯವನ್ನ ಭಗವಂತ ಬರೀತಾರೆ ಅಂತ ಹೇಳ್ಬಿಟ್ಟು. ಇನ್ನೊಂದ್ ಕಡೆ ಹೇಳ್ತಾರೆ, ಇಲ್ಲ, ನಮ್ಮ ಪ್ರತಿಯೊಂದು ಕರ್ಮದಿಂದ ನಾವು ನಮ್ಮ ಭಾಗ್ಯವನ್ನ ರೂಪಿಸ್ಕೊಳ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಹಾಗಿದ್ರೆ ಯಾವ್ದು ಸತ್ಯ ಇದ್ರಲ್ಲಿ? ಭಗವಂತ ನಮ್ಮ ಭಾಗ್ಯವನ್ನ ಬರೀತಾ ಇದ್ದಾರ? ಹೇಳ್ತಾರಲ್ವಾ, ಈ ಜಗತ್ತಿನಲ್ಲಿ ಪ್ರತಿಯೊಂದು ಎಲೆನೂ ಕೂಡ ಭಗವಂತನ ಆಜ್ಞೆಯಿಂದ ಅಲ್ಗಾಡ್ತಾ ಇದೆ ಅಂತ ಹೇಳ್ಬಿಟ್ಟು. ಭಗವಂತ ನಮ್ಮ ಭಾಗ್ಯವನ್ನ ಬರಿತಾ ಇದ್ದಾರೆ, ಇದು ಸತ್ಯ ಆಗಿದ್ರೆ ಇವತ್ತು ನಮ್ಮ ಭಾಗ್ಯ ಈ ರೀತಿ ಇರ್ತಾ ಇರ್ಲಿಲ್ಲ, ಖಂಡಿತವಾಗಿ ಅಲ್ವಾ? ಸೊ ಯಾಕೆ ಅಂತಂದ್ರೆ ಭಗವಂತನಿಗೆ ನಾವು ಏನ್ ಮಹಿಮೆ ಮಾಡ್ತೇವೆ? ಅವರು ಜ್ಞಾನದ ಸಾಗರ ಆಗಿದ್ದಾರೆ, ಪ್ರೀತಿಯ ಸಾಗರ ಆಗಿದ್ದಾರೆ, ಕರುಣಾ ಸಾಗರ ಆಗಿದ್ದಾರೆ, ಕ್ಷಮಾ ಸಾಗರ ಆಗಿದ್ದಾರೆ, ದಯಾ ಸಾಗರ ಆಗಿದ್ದಾರೆ ಅಂತ ಮಹಿಮೆ ಮಾಡ್ತೀವಿ. ಅವ್ರು ನಮ್ಮ ಭವಿಷ್ಯವನ್ನ ಅಥವಾ ಭಾಗ್ಯವನ್ನ ಬರೆದಿದ್ರು ಅಂತಂದ್ರೆ ಅವಶ್ಯವಾಗಿ ಅದು ತುಂಬಾ ಚೆನ್ನಾಗಿರ್ತಾ ಇತ್ತು. ಸೊ ಆ ಭಾಗ್ಯದಲ್ಲಿ ಆರೋಗ್ಯ ಇರ್ತಾ ಇತ್ತು, ಆ ಭಾಗ್ಯದಲ್ಲಿ ಸಂಬಂಧಗಳ ಮಧುರತೆ ಇರ್ತಾ ಇತ್ತು, ಆ ಭಾಗ್ಯದಲ್ಲಿ ಹಣದ ಸುಖ ಇರ್ತಾ ಇತ್ತು, ಸಂಪತ್ತಿನ ಸುಖ ಇರ್ತಾ ಇತ್ತು. ಸೊ ಏನೆಲ್ಲ ನಾವು ಇಷ್ಟ ಪಡ್ತೇವೆ ಅದೆಲ್ಲಾನು ಕೂಡ ಇರ್ತಾ ಇತ್ತು. ಉದಾಹರಣೆಗೆ ಯಾರಿಗಾದ್ರೂ 1-2-3 ಜನ ಮಕ್ಕಳಿದ್ದಾರೆ ಅನ್ಕೊಳ್ಳಿ, ಅವ್ರಿಗೇನಾದ್ರೂ ಭಗವಂತ ವರದಾನ ಕೊಟ್ರು ಅನ್ಕೊಳ್ಳಿ, ನಿಮ್ಮ ಮಕ್ಕಳ ಭಾಗ್ಯವನ್ನ ನೀವೇ ಬರೀರಿ ಅಂತ ಹೇಳ್ಬಿಟ್ಟು ಅವಕಾಶ, ಆ ವರದಾನ ಏನಾದ್ರೂ ಅವ್ರಿಗೆ ಕೊಟ್ರು ಅಂತಂದ್ರೆ ಆ ತಂದೆ ತಾಯಿ ತಮ್ಮ ಮಕ್ಕಳ ಭಾಗ್ಯವನ್ನ ಹೇಗ್ ರೂಪಿಸ್ತಾರೆ, ಹೇಗ್ ಬರೀತಾರೆ? ಯಾರಾದ್ರೂ ಈ ರೀತಿ ಬರೀತಾರ, ತಮ್ಮ ಮಕ್ಕಳ ಭಾಗ್ಯದಲ್ಲಿ ಅವಾಗವಾಗ ಹುಷಾರ್ ತಪ್ಪಲಿ, ಅಥವಾ ಅವರ ಮಕ್ಕಳ ಭಾಗ್ಯದಲ್ಲಿ ಅವಾಗವಾಗ ಸಂಬಂಧದಲ್ಲಿ ಏರುಪೇರಾಗ್ಲಿ, ಬಿರುಕುಗಳು ಬರ್ಲಿ ಅಂತ ಹೇಳ್ಬಿಟ್ಟು, ಅಥವಾ ಅವರ ಮಕ್ಕಳ ಭಾಗ್ಯದಲ್ಲಿ ಹಣದ ಸಮಸ್ಯೆ ಬರ್ಲಿ ಅಂತ ಹೇಳ್ಬಿಟ್ಟು, ಅಥವಾ ಅವ್ರ ಮಕ್ಕಳ ಮಾನಸಿಕ ಸ್ಥಿತಿ ಏರುಪೇರಾಗ್ತಾ ಇರ್ಲಿ, ಸ್ಥಿರವಾಗದೇ ಇರ್ಲಿ ಅಂತ ಹೇಳ್ಬಿಟ್ಟು ಈ ರೀತಿ ಏನಾದ್ರೂ ಬರೀತಾರ? ಇಲ್ಲ ಅಲ್ವಾ? ಬಲೆ ಆ 3 ಜನ ಮಕ್ಕಳು ಆ ತಂದೆ ತಾಯಿಗೆ ಆಜ್ಞಾಕಾರಿಯಾಗಿರ್ಲಿಕ್ಕಿಲ್ಲ. ಒಬ್ಬ ಮಗ ಬಹಳ ಆಜ್ಞಾಕಾರಿಯಾಗಿದ್ದಾರೆ, ಇನ್ನೊಬ್ಬ ಮಗ ಅಷ್ಟಕ್ಕಷ್ಟೇ ಇದ್ದಾರೆ, ಇನ್ನೊಬ್ಬ ಮಗ ಅಂತೂ ಬಿಲ್ಕುಲ್ ವಿಪರೀತವಾಗಿದ್ದಾರೆ. ಅಪ್ಪ ಅಮ್ಮ ಏನ್ ಹೇಳ್ತಾರೆ ಅದನ್ನ ಮಾಡೋದೇ ಇಲ್ಲ ಅವರು. ಈ ರೀತಿ ಇದ್ದಾಗ್ಲೂ ಕೂಡ ತಂದೆ ತಾಯಿ ಯಾರು ಅವ್ರ ಮಾತು ಕೇಳ್ತಾ ಇಲ್ಲ, ಅವ್ರಿಗೆ ಹೇಗಂದ್ರೆ ಹಾಗೆ ಭಾಗ್ಯ ಬರೀತಾರೆ. ಎಲ್ರಿಗೂ ಕೂಡ ಸಮಾನವಾಗಿ ಶ್ರೇಷ್ಠವಾದ ಭಾಗ್ಯವನ್ನೇ ಬರೀತಾರೆ. ಯಾಕೆಂದ್ರೆ ತಂದೆ ತಾಯಿ ಅಂತಂದ್ರೆ ತಂದೆ ತಾಯಿನೇ ಅಲ್ವಾ, ಸದಾ ಮಕ್ಕಳ ಬಗ್ಗೆ ಒಳ್ಳೇದನ್ನೇ ಯೋಚನೆ ಮಾಡ್ತಾರೆ. ಅಂಥದ್ರಲ್ಲಿ ಸಾಮಾನ್ಯ ಮನುಷ್ಯರಾಗಿ ನಾವೇ ಈ ರೀತಿನ ಮಕ್ಕಳ ಬಗ್ಗೆ ಯೋಚನೆ ಮಾಡ್ತೀವಿ ಅಂತಂದ್ರೆ ಇನ್ನು ಪರಮಾತ್ಮ ಯಾರಿಗೆ ನಾವು ಪ್ರೇಮದ ಸಾಗರ ಅಂತ ಗಾಯನ ಮಾಡ್ತೀವಿ, ಪ್ರೀತಿಯ ಸಾಗರ, ಕ್ಷಮಾ ಸಾಗರ ಅಂತ ಗಾಯನ ಮಾಡ್ತೀವಿ, ಖಂಡಿತವಾಗೂ ಅವರು ಈ ರೀತಿಯ ಭಾಗ್ಯವನ್ನ ಬರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾಗ್ಯವನ್ನ ನಮ್ಮ ಕರ್ಮಗಳ ಮೂಲಕ ನಾವೇನೆ ರೂಪುಗೊಳಿಸ್ತಾ ಇದ್ದೇವೆ. ಸೊ ಹಾಗಿದ್ರೆ ಎಷ್ಟು ಪ್ರಕಾರದ ಕರ್ಮಗಳಿದಾವೆ? ಕರ್ಮದಲ್ಲಿ 3 ಪ್ರಕಾರಗಳಿದಾವೆ. ಮೊದಲನೇದು ಸುಕರ್ಮ, ಎರಡನೇದು ಅಕರ್ಮ, ಮೂರನೇದು ವಿಕರ್ಮ. ಸುಕರ್ಮ ಅಂದ್ರೆ ಏನು? ಹಾಗಿದ್ರೆ ಶ್ರೇಷ್ಠವಾದ ಕರ್ಮ ಅಂತ ಅರ್ಥ. ಸೊ ಇದು ಹೇಗ್ ಮಾಡ್ತೇವೆ? ಯಾವಾಗ ನಮ್ಮ ಕರ್ಮ ಶ್ರೇಷ್ಠ ಆಗುತ್ತೆ? ಯಾವಾಗ ನಾನು ನನ್ನ ಆತ್ಮಿಕ ಸ್ವರೂಪದ ಸ್ಮೃತಿಯಲ್ಲಿರ್ತೇನೆ ಮತ್ತು ಪರಮಾತ್ಮನ ಸ್ಮೃತಿಯಲ್ಲಿರ್ತೇನೆ. ಪರಮಾತ್ಮನ ಸ್ಮೃತಿಯಲ್ಲಿದ್ದು ಯಾವ ಕರ್ಮಗಳನ್ನ ಮಾಡ್ತೇನೆ ಅದಕ್ಕೆ ಶ್ರೇಷ್ಠವಾದ ಕರ್ಮ ಅಥವಾ ಸುಕರ್ಮ ಅಂತ ಹೇಳ್ಬಿಟ್ಟು ಕರೀತಾರೆ.
ಎರಡನೇದು ಅಕರ್ಮ. ಅಕರ್ಮ ಅಂತಂದ್ರೆ ಆ ಕರ್ಮದ ಪ್ರತಿಫಲ ಪುಣ್ಯ ಅಥವಾ ಪಾಪ ಎರಡೂ ಇರಲ್ಲ, ನ್ಯೂಟ್ರಲ್ ಆಗಿರುತ್ತೆ. ಇದು ಕೇವಲ ಸತ್ಯಯುಗ ಮತ್ತು ತ್ರೇತಾಯುಗದಲ್ಲಿ ಮಾತ್ರ ನಮ್ಮ ಕರ್ಮ ಅಕರ್ಮ ಆಗುತ್ತೆ. ಯಾಕೆ ಅಂತಂದ್ರೆ ಅಲ್ಲಿ ನಾವು ಕೇವಲ ಆತ್ಮಿಕ ಸ್ಮೃತಿಯಲ್ಲಿರ್ತೀವಿ. ಆತ್ಮ ಅಂತ ನಮ್ಗೆ ಸ್ಮೃತಿ ಇರುತ್ತೆ, ಆದ್ರೆ ಪರಮಾತ್ಮನ ಜ್ಞಾನ ಅಲ್ಲಿ ಇರೋದಿಲ್ಲ. ಸೊ ಆದ್ರಿಂದ ನಮ್ಮ ಪ್ರತಿಯೊಂದು ಕರ್ಮವನ್ನ ನಾವು ಆತ್ಮಿಕ ಗುಣಗಳ ಸಂಸ್ಕಾರಗಳ ಆಧಾರದ ಮೇಲೆ ಮಾಡೋದ್ರಿಂದ ಪ್ರತಿಯೊಂದು ಕರ್ಮ ಅಲ್ಲಿ ಶ್ರೇಷ್ಠವಾಗಿರುತ್ತೆ. ಸೊ ಆಮೇಲೆ ಮೂರನೇ ಕರ್ಮದ ಪ್ರಕಾರ ವಿಕರ್ಮ ಅಂತ ಹೇಳ್ಬಿಟ್ಟು. ವಿಕರ್ಮ ಅಂತಂದ್ರೆ ವಿಕಾರಗಳಿಗೆ ವಶ ಆಗಿ ಅಥವಾ ಅವಗುಣಗಳ ಪ್ರಭಾವದಲ್ಲಿ ಮಾಡುವಂತಹ ಪ್ರತಿಯೊಂದು ಕರ್ಮ ವಿಕರ್ಮ ಅಂತ ಹೇಳ್ಬಿಟ್ಟು ನಾವು ಹೇಳ್ತೇವೆ. ಸೊ ಇದನ್ನ ಇನ್ನೂ ಸೂಕ್ಷ್ಮವಾಗಿ ಹೇಳ್ಬೇಕು ಅಂತಂದ್ರೆ ನಾವು ಯಾವಾಗ ಈ ದೇಹ ಬಾನದಲ್ಲಿ ಬಂದು ಅಂತಂದ್ರೆ ಬಾಡಿ ಕಾನ್ಸಿಯಸ್ ಅಲ್ಲಿ ಬಂದು ಏನ್ ಯೋಚನೆ ಮಾಡ್ತೇವೆ, ಏನ್ ಮಾತಾಡ್ತೇವೆ ಅಥವಾ ಏನ್ ಕರ್ಮಗಳನ್ನು ಮಾಡ್ತೇವೆ, ಇದೆಲ್ಲಾನು ಕೂಡ ವಿಕರ್ಮ ಆಗುತ್ತೆ. ಕರ್ಮದ ಗುಹಗತಿ ಬಹಳ ಸೂಕ್ಷ್ಮವಾಗಿದೆ. ಸೊ ಉದಾಹರಣೆಗೆ ಅವಗುಣ ಅಂತಂದ್ರೆ ಕ್ರೋಧ. ಈ ಕ್ರೋಧಕ್ಕೆ ವಶ ಆಗ್ಬಿಟ್ಟು ನಾನು ಏನೇ ಕರ್ಮ ಮಾಡಿದ್ರು, ಬಲೆ ಅದನ್ನ ನಾನು ಮಾತಾಡ್ತಾ ಇರ್ಬೋದು, ಬಲೆ ನನ್ನ ವ್ಯವಹಾರದಲ್ಲಿ ತೋರಿಸ್ತಾ ಇರ್ಬೋದು, ಇದರಿಂದ ಯಾರಿಗೇನು ಖುಷಿ ಆಗೋದಿಲ್ಲ, ಎಲ್ರಿಗೂ ದುಃಖನೇ ಆಗುತ್ತೆ, ಎಲ್ರಿಗೂ ಕೂಡ ಅವ್ರಿಗೂ ಕೂಡ ಬೇಜಾರೇ ಆಗುತ್ತೆ ಅಲ್ವಾ. ಸೊ ದುಃಖ ಇನ್ನೊಬ್ರಿಗೆ ಕೊಡ್ತಾ ಇದ್ದೇನೆ, ಇನ್ನೊಬ್ರಿಗೆ ಬೇಜಾರು ಮಾಡ್ತಾ ಇದ್ದೇನೆ, ಅವರ ಮನಸ್ಸು ಶಾಂತಿಯನ್ನ ಹಾಳು ಮಾಡ್ತಾ ಇದ್ದೇನೆ ಅಂತಂದ್ರೆ ಅವಶ್ಯವಾಗಿ ಇದು ವಿಕರ್ಮನೇ ಆಗಿದೆ, ಅಂದ್ರೆ ಕೆಟ್ಟ ಕರ್ಮನೇ ಆಗಿದೆ ಅಲ್ವಾ. ಈ ರೀತಿ ಕರ್ಮಗಳಲ್ಲಿ 3 ಪ್ರಕಾರಗಳಿದಾವೆ. ಸೊ ವಿಕರ್ಮದಿಂದ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತೆ, ಸುಕರ್ಮದಿಂದ ಪುಣ್ಯದ ಖಾತೆಯಲ್ಲಿ ಜಮಾ ಆಗುತ್ತೆ. ಸೊ ಹಾಗಿದ್ರೆ ಇಲ್ಲಿವರೆಗೂ ಮಾಡಿರುವಂತಹ ಕರ್ಮದ ಲೆಕ್ಕಾಚಾರಗಳು ಆಲ್ರೆಡಿ ಚುಕ್ತ ಆಗಿದೆಯಾ ಅಥವಾ ಈ ಜನ್ಮದಲ್ಲಿ ಕೂಡ ಅದನ್ನ ನಾವು ಕ್ಯಾರಿ ಫಾರ್ವರ್ಡ್ ಮಾಡ್ತೀವಾ? ಸೊ ಇದು ಒಂದೇ ಜನ್ಮದಲ್ಲಿ ಚುಕ್ತ ಆಗುವಂತದ್ದಲ್ಲ. ನಾವು ಜನ್ಮ ಜನ್ಮಾಂತರ ನಮ್ಮ ಕರ್ಮದ ಪ್ರತಿಫಲಗಳನ್ನ ಕ್ಯಾರಿ ಫಾರ್ವರ್ಡ್ ಮಾಡ್ತಾ ಇರ್ತೇವೆ. ಸೊ ಯಾಕೆ ಇದು ಆ ಜನ್ಮದಲ್ಲೇನೆ ಚುಕ್ತ ಆಗೋದಿಲ್ಲ? ಸೊ ಯಾಕೆ ಅಂತಂದ್ರೆ ಈ ಸೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಒಂದು ಸಮಯ ಅಂತ ಇದೆ, ಒಂದು ನಿಯಮ ಅಂತ ಇದೆ. ಅದು ಆ ಸಮಯ ಅಥವಾ ನಿಯಮದ ಅನುಸಾರನೇ ಕಾರ್ಯ ಮಾಡುತ್ತೆ. ಉದಾಹರಣೆಗೆ ಈಗ ತರಕಾರಿ ಏನಾದ್ರೂ ಕಟ್ ಮಾಡ್ತಾ ಇರ್ತೇವೆ, ಬೈ ಮಿಸ್ಟೇಕ್ ಕೈಗೆ ನಮ್ದು ಚಾಕು ತಾಗ್ಬಿಟ್ಟು ಕೈ ಕಟ್ ಆಗುತ್ತೆ. ಅದು ಏನಾದ್ರೂ ಹೀಲ್ ಆಗ್ಬೇಕು ಅಂತಂದ್ರೆ ಅದಕ್ಕೆ ಅದರದೇ ಆದ ಸಮಯ ಇದೆ ಅಲ್ವಾ. ಆ ಸಮಯ ಬಂದಾಗ ಅದು ತಂತಾನೆ ಹೀಲ್ ಆಗುತ್ತೆ. ಅದೇ ರೀತಿ ಯಾವ್ದಾದ್ರು ಬೀಜ ಸಸಿ ನಡ್ತಾ ಇದ್ದೇವೆ ಅಂತಂದ್ರೆ ಎಲ್ಲಾ ಬೀಜಗಳಿಗೂ ಅದರದೇ ಆದ ಸಮಯ ಇದೆ ಅಲ್ವಾ. ಒಂದು ಟೊಮ್ಯಾಟೊ ಸಸಿಯನ್ನ ನಡ್ತಾ ಇದೀವಿ, ಬೀಜ ಹಾಕ್ತಾ ಇದೀವಿ ಅಂತಂದ್ರೆ ಅದು ಸ್ವಲ್ಪ ಬೇಗ ಬರ್ಬೋದು ಅಲ್ವಾ, ಬೇಗ ಫಲವನ್ನ ಕೊಡ್ಬೋದು. ಅದೇ ಮಾವಿನ ಬೀಜವನ್ನ ನಾವು ಸಸಿಯಾಗಿ ನೆಡ್ತಾ ಇದ್ದೇವೆ, ಹಾಕ್ತಾ ಇದೀವಿ ಅಂತಂದ್ರೆ ಅದಕ್ಕೂ ಕೂಡ ಅದರದೇ ಆದ ಸಮಯ ಇದೆ. ಆ ಸಮಯ ಬಂದಾಗ್ಲೇ ಅದು ಮೊಳಕೆ ಹೊಡುತ್ತೆ, ಮತ್ತೆ ಸಸ್ಯ ಆಗುತ್ತೆ, ಮರ ಆಗುತ್ತೆ. ಹಾಗೇನೆ ನಮ್ಮ ಪ್ರತಿಯೊಂದು ಕರ್ಮನು ಕೂಡ ಯಾವಾಗ ಅದು ಪ್ರತಿಫಲಿಸ್ಬೇಕು ಅನ್ನೋದು ಕೂಡ ಅಲ್ಲಿ ನಿಯಮ ಇದೆ, ಅದಕ್ಕೊಂದು ಅದರದೇ ಆದ ಸಮಯ ಇದೆ. ಕೆಲವೊಂದು ಕರ್ಮಗಳು ನಾವು ಇನ್ಸ್ಟೆಂಟ್ ಆಗಿ ಚುಕ್ತ ಮಾಡ್ತೇವೆ, ಕೆಲವೊಂದು ಸಮಯಗಳು ಇದೇ ಜನ್ಮದಲ್ಲಿ ಸ್ವಲ್ಪ ಸಮಯ ಆದ್ಮೇಲೆ ಚುಕ್ತ ಮಾಡ್ತೇವೆ. ಇನ್ನು ಕೆಲವೊಂದು ಕರ್ಮಗಳು ಸ್ವಲ್ಪ ಸಮಯ ಅಂದ್ರೆ ಈ ಜನ್ಮ ಅಲ್ಲದೆ ಮರು ಜನ್ಮದಲ್ಲಿ ನಾವು ಅವುಗಳನ್ನ ಚುಕ್ತ ಮಾಡ್ತೇವೆ. ಸೊ ಹಾಗಿದ್ರೆ ಮರುಜನ್ಮ ಅಂತಂದ್ರೆ ಎಲ್ರಿಗೂ ಕೂಡ ಮರುಜನ್ಮ ಇದೆ. ಯಾಕೆಂದ್ರೆ ಆತ್ಮ ಅಂತೂ ಅಜರ ಅಮರ ಅವಿನಾಶಿಯಾಗಿದೆ. ಮೃತ್ಯು ಅಂತಂದ್ರೆ ಒಂದು ಶರೀರವನ್ನ ಬಿಟ್ಟು ಇನ್ನೊಂದು ಶರೀರವನ್ನ ಪಡೆದುಕೊಳ್ಳುವಂತಹ ಪ್ರಕ್ರಿಯೆ ಆಗಿದೆ. ಸೊ ಈ ರೀತಿ ಕರ್ಮದ ಪ್ರತಿಫಲವನ್ನ ನಾವೇ ಅನುಭವಿಸ್ತೇವೆ. ಹಾಗಿದ್ರೆ ಯಾವ್ಯಾವ ರೀತಿಯಲ್ಲಿ ಕರ್ಮದ ಪ್ರತಿಫಲವನ್ನ ನಾವು ಚುಕ್ತ ಮಾಡ್ತೇವೆ? 4 ಪ್ರಕಾರದಲ್ಲಿ ನಾವು ನಮ್ಮ ಕರ್ಮದ ಪ್ರತಿಫಲವನ್ನ ಚುಕ್ತ ಮಾಡ್ತೇವೆ. ಮೊದಲನೇ ಪ್ರಕಾರ ಶಾರೀರಿಕ ವ್ಯಾಧಿಯ ರೂಪದಲ್ಲಿ, ಅಂದ್ರೆ ರೋಗಗಳ ರೂಪದಲ್ಲಿ. ಅನೇಕ ರೋಗಗಳು ಬರ್ತಾ ಇದಾವೆ ಇತ್ತೀಚೆಗಂತೂ ಅಲ್ವಾ. ರೋಗಗಳು ಬಂದಾಗ ಮನುಷ್ಯನ ಮನಸ್ಥಿತಿ ಕುಗ್ಗ್ ಹೋಗುತ್ತೆ, ದುಃಖ ಆಗುತ್ತೆ, ಅಥವಾ ನೋವನ್ನ ಅನುಭವಿಸ್ಬೇಕು, ಅವರು ಅಶಾಂತಿ ಆಗುತ್ತೆ ಅಲ್ವಾ. ಸೊ ಹಣ ಖರ್ಚು ಮಾಡ್ಬೇಕಾಗುತ್ತೆ ಅದ್ರ ಸಲುವಾಗಿ. ಸೊ ಇದೆಲ್ಲಾನು ಕೂಡ ಏನಾಗ್ತಾ ಇದೆ, ಯಾವುದೋ ಮಾಡಿರೋ ಕರ್ಮದ ಪ್ರತಿಫಲವಾಗಿ ನಾವು ಅದನ್ನ ಅನುಭವಿಸ್ತಾ ಇದ್ದೇವೆ. ಶರೀರದ ವ್ಯಾಧಿಯ ಮೂಲಕ ನಮ್ಮ ಕರ್ಮದ ಪ್ರತಿಫಲವನ್ನ ನಾವು ಚುಕ್ತ ಮಾಡ್ತಾ ಇದ್ದೇವೆ. ಇನ್ನು ಎರಡನೇ ರೀತಿಯಾಗಿ ಈ ಪ್ರಾಕೃತಿಕ ವಿಕೋಪಗಳು. ಸೊ ಎಲ್ಲಾದ್ರೂ ನೀರು ಸುನಾಮಿ ಬಂತು ಅನ್ಕೊಳ್ಳಿ, ಅದರಿಂದನೂ ಕೂಡ ಸುತ್ತಮುತ್ತ ಇರುವಂತಹ ಜನರಿಗೆ ದುಃಖ ಶಾಂತಿ ಅಂತ ಆಗುತ್ತಲ್ವಾ. ಅವರೆಲ್ಲೋ ಒಂದು ಕಂಫರ್ಟೇಬಲ್ ಆಗಿ ಒಂದು ಮನೆಯಲ್ಲಿ ಇದ್ರು, ಆದ್ರೆ ನೀರು ಬಂದು ಆ ಮನೆ ಇವಾಗ ಕೊಚ್ಕೊಂಡು ಹೋಯ್ತು ಅಂತಂದ್ರೆ ಬೇರೆ ಸ್ಥಳಕ್ಕೆ ಹೋಗ್ಬೇಕು, ಅಲ್ಲಿರುವಂತಹ ಕ್ಲೈಮೇಟ್ಗೆ ಅವ್ರು ಅಡ್ಜಸ್ಟ್ ಆಗ್ಬೇಕು, ಅಲ್ಲಿವರೆಗೂ ಕೂಡ ಅವರಿಗೆ ದುಃಖ ಶಾಂತಿ ಕಷ್ಟ ಅಂತ ಅನ್ಸುತ್ತೆ ಅಲ್ವಾ. ಹಾಗೇನೆ ಜೋರಾಗಿ ಮಳೆ ಬರ್ತಾ ಇದೆ ಅಂತಂದ್ರೆ ದಿನನಿತ್ಯದ ಕರ್ಮಗಳನ್ನ ಮಾಡೋದಕ್ಕೋಸ್ಕರ ಹೊರಗಡೆ ಎಲ್ಲ ಹೋಗ್ಬೇಕಾಗುತ್ತೆ. ಈ ರೀತಿ ಕಂಟಿನ್ಯೂಸ್ ಆಗಿ ಜೋರಾಗಿ ಮಳೆ ಬರ್ತಾ ಇತ್ತು ಅಂತಂದ್ರೆ ತೊಂದರೆ ಅಂತೂ ಆಗುತ್ತಲ್ವಾ, ಅದರಿಂದ ಎಷ್ಟೋ ಜನರಿಗೆ ದುಃಖ ಅಂತೂ ಆಗುತ್ತೆ ಅಲ್ವಾ. ಸೊ ಈ ರೀತಿ ಪ್ರಕೃತಿಯ ವಿಕೋಪಗಳ ಮೂಲಕನೂ ಕೂಡ ನಾವು ನಮ್ಮ ಕೆಲವೊಂದು ಕರ್ಮಗಳನ್ನ ಚುಕ್ತ ಮಾಡ್ತೇವೆ. ಮೂರನೇದಾಗಿ ಹಣಕಾಸಿನ ತೊಂದರೆ. ಎಲ್ಲಾನು ಇದೆ ಜೀವನದಲ್ಲಿ, ಆದ್ರೆ ಯಾವಾಗ್ಲೂ ಹಣಕಾಸಿನ ಕೊರತೆ ಇರುತ್ತೆ. ಸೊ ಬಡತನ ಇದೆ ಅಂತಂದ್ರೆ ಜೀವನದಲ್ಲಿ ದುಃಖ ಅಂತ ಆಗುತ್ತಲ್ವಾ. ಏನೆಲ್ಲ ಇಚ್ಛೆಗಳಿದೆ ಅದನ್ನ ಸರಿಯಾದ ಸಮಯದಲ್ಲಿ ನಮ್ಗೆ ಪೂರ್ಣ ಮಾಡ್ಕೊಳಿಕ್ ಆಗಲ್ಲ ಅನ್ನೋ ಬೇಸರ ಅಂತೂ ಇದ್ದೇ ಇರುತ್ತಲ್ವಾ.
ಸೊ ಈ ರೀತಿ ಹಣಕಾಸಿನ ತೊಂದರೆಯಿಂದನೂ ಕೂಡ, ಸಮಸ್ಯೆಯಿಂದನೂ ಕೂಡ ನಮ್ಮ ಕೆಲವೊಂದು ಕರ್ಮಗಳನ್ನ ನಾವು ಚುಕ್ತ ಮಾಡ್ತೇವೆ. 4ನೇದಾಗಿ, ಇದು ಜಾಸ್ತಿ ನಮ್ಮ ಕರ್ಮದ ಲೆಕ್ಕಾಚಾರಗಳು ಚುಕ್ತ ಮಾಡುವಂತಹ ಮಾಧ್ಯಮ ಆಗಿದೆ. ಅದು ಸಂಬಂಧಗಳಲ್ಲಿ ಬಿರುಕು. ನಾವೆಲ್ಲರೂ ಕೂಡ ಒಂದು ರೀಸನ್ ಇಂದನೇ ಒಬ್ರು ಇನ್ನೊಬ್ಬರನ್ನ ಭೇಟಿ ಮಾಡ್ತಾ ಇದ್ದೇವೆ, ಒಬ್ರು ಇನ್ನೊಬ್ಬರ ಸಂಬಂಧದಲ್ಲಿ ಬರ್ತಾ ಇದ್ದೇವೆ. ಸೊ ಬಲ್ಲೆ ಅದು ತಂದೆ ಮಕ್ಕಳ ಸಂಬಂಧ ಆಗಿರ್ಬೋದು, ಪತಿ ಪತ್ನಿಯ ಸಂಬಂಧ ಆಗಿರ್ಬೋದು, ಅಥವಾ ನಾವೆಲ್ಲಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೇವೆ, ನಮ್ಮ ಕಲೀಗ್ಸ್ ಸಹೋದ್ಯೋಗಿಗಳ ಸಂಬಂಧ ಇರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು. ಯಾರು ಇಲ್ಲಿ ಸುಮ್ಮನೆ ಏನು ಕಾರಣ ಇಲ್ಲದ ಭೇಟಿ ಆಗ್ತಾ ಇಲ್ಲ. ಎಲ್ರದ್ದು ಒಂದು ಹಿಸಾಬ್ ಕಿತಾಬ್ ಲೆಕ್ಕಾಚಾರ ಇದೆ. ಸೊ ಉದಾಹರಣೆಗೆ, ನಾವು ಯಾವುದೋ ಒಂದು ಸಮಯದಲ್ಲಿ ನಮ್ಮ ಫ್ರೆಂಡ್ಸ್ ಇಂದ ದುಡ್ಡು ಇಸ್ಕೊಂಡಿರ್ತೇವೆ. ಸೊ ಅದನ್ನು ವಾಪಸ್ಸು ಕೊಟ್ಟಿರಲ್ಲ, ಯಾವುದೋ ಅಚಾನಕ್ ರೀಸನ್ ಇಂದ ಅಕಾಲ ಮೃತ್ಯು ಆಗ್ಬಿಟ್ಟು ನಾನು ಮೃತ್ಯುವನ್ನ ಹೊಂದಿದೆ. ಇವಾಗ ಇಬ್ಬರ ಮಧ್ಯೆ ಕರ್ಮದ ಲೆಕ್ಕಾಚಾರ ಅಂತೂ ಇದೆ ಅಲ್ವಾ, ನಾನು ದುಡ್ಡು ಇಸ್ಕೊಂಡಿದ್ದೆ, ಅವ್ರಿಗೆ ದುಡ್ಡು ಕೊಡ್ಬೇಕಾಗಿತ್ತು. ಸೊ ಆ ವ್ಯಕ್ತಿಗೆ ಏನೇ ಆಗ್ಲಿ ಸಂಕಲ್ಪದಲ್ಲಂತೂ ಬರುತ್ತಲ್ವಾ, ನಾನು ದುಡ್ಡು ಕೊಟ್ಬಿಟ್ಟೆ, ಈ ರೀತಿ ಎಲ್ಲ ಆಗ್ಬಿಟ್ಟು, ಅನ್ಕೊಂಡಿರ್ಲಿಲ್ಲ ಹೀಗಾಗುತ್ತೆ ಅಂತ ಹೇಳ್ಬಿಟ್ಟು, ಕಷ್ಟಪಟ್ಟು ದುಡ್ದಿರೋ ದುಡ್ಡು ಹೋಯ್ತಲ್ಲ ಅಂತ ಹೇಳ್ಬಿಟ್ಟು ಸಂಕಲ್ಪ ಅಂತೂ ಬಂದೇ ಬರುತ್ತೆ, ಅಥವಾ ದುಃಖ ಅಂತೂ ಆಗೇ ಆಗುತ್ತಲ್ವಾ. ಸೊ ಅದು ನಮ್ಮಿಬ್ಬರ ಮಧ್ಯೆ ಇವಾಗ ಕಾರ್ಮಿಕ ಅಕೌಂಟ್ ಅಂತೂ ಕ್ರಿಯೇಟ್ ಆಗಿದೆ. ಸೊ ಅವ್ರು ಯಾವತ್ತಾದ್ರೂ ಸರಿ, ಮುಂದೆ ಯಾವುದೋ ಜನ್ಮದಲ್ಲಾದ್ರೂ ಸರಿ ನಾವು ಮತ್ತೆ ಭೇಟಿ ಆಗ್ತೇವೆ. ಭಲೆ ಅವರು ನಮ್ಮ ಹತ್ತಿರದ ಸಂಬಂಧದಲ್ಲಾದ್ರೂ ಬರ್ಬೋದು. ಉದಾಹರಣೆಗೆ, ಅವರ ನಮ್ಮ ಮಕ್ಕಳ ರೂಪದಲ್ಲಿ ನಮ್ಮ ಮನೆಗೆ ಬರ್ಬೋದು. ಸೊ ಬಂದ್ಬಿಟ್ಟು ನಮ್ಮಿಂದ ಚೆನ್ನಾಗಿ ಖರ್ಚು ಮಾಡಿಸ್ತಾರೆ. ಉದಾಹರಣೆಗೆ, ಆರೋಗ್ಯ ಸಮಸ್ಯೆ ಆಗ್ತಿರ್ಬೋದು, ಅವರಿಗೆ ಪದೇ ಪದೇ ಹುಷಾರ್ ತಪ್ತಾ ಇರ್ಬೋದು. ಆ ರೀಸನ್ ಇಂದ ನಾನು ಅವ್ರಿಗೋಸ್ಕರ ದುಡ್ಡನ್ನ ಖರ್ಚು ಮಾಡ್ತಾ ಇದ್ದೇನೆ. ಅಥವಾ ಎಜುಕೇಶನ್ಗೆ ಲೋನ್ ಮಾಡ್ತಾ ಇದ್ದಾರೆ, ತುಂಬಾ ಲೋನ್ ಮಾಡ್ಬಿಟ್ಟು ಎಜುಕೇಶನ್ ಮಾಡ್ತಾ ಇದ್ರೆ ಅಕಾಲ ಮೃತ್ಯು, ಏನೋ ಅಚಾನಕ್ ಆಗಿ ಏನೋ ಆಯ್ತು, ಇನ್ಸಿಡೆಂಟ್ಸ್ ಘಟನೆ ನಡೀತು, ಅಕಾಲ ಮೃತ್ಯುವನ್ನ ಹೊಂದಿದ್ರು. ಸೊ ಈಗ ಲೋನ್ ಅನ್ನೆಲ್ಲ ನಾವು ತೀರಿಸ್ಬೇಕಾಗುತ್ತೆ, ಅಂದ್ರೆ ತಂದೆ ತಾಯಿ ತೀರಿಸ್ಬೇಕಾಗುತ್ತೆ. ಹೀಗೆ ಈ ಸೃಷ್ಟಿಯಲ್ಲಿ ಯಾರು ಕೂಡ ಯಾರದೇ ಋಣವನ್ನ ಇಟ್ಕೊಂಡು ಇರ್ಲಿಕ್ಕಾಗಲ್ಲ. ಸಮಯದ ಅನುಸಾರ ಅದನ್ನ ಚುಕ್ತ ಮಾಡ್ಲೇಬೇಕಾಗುತ್ತೆ. ಅದು ನಾನು ಇಷ್ಟಪಟ್ಟಾದ್ರೂ ಮಾಡ್ತಾ ಇದೀನಿ, ಅಥವಾ ಪ್ರಕೃತಿ ನನಗೆ ಫೋರ್ಸ್ಫುಲ್ ಆಗಾದ್ರೂ ನನ್ನಿಂದ ಮಾಡಿಸ್ತಾ ಇದೆಯಾ. ಸೊ ಈ ರೀತಿ ನಾವು ಕರ್ಮದ ಲೆಕ್ಕವನ್ನ ಚುಕ್ತ ಮಾಡ್ಲೇಬೇಕಾಗುತ್ತೆ. ಸೊ ಇಲ್ಲಿ ಯಾರು ತಂತಾನೇ ಆಗಿ ಎಲ್ಲ ಆಗ್ತಾ ಇದೆ ಅಂತ ನಾವು ಅನ್ಕೊಳ್ತೇವೆ ಕೆಲವೊಂದ್ಸಲ. ಆ ರೀತಿ ಏನು ಇಲ್ಲ. ಇಲ್ಲಿ ಹಿಂದಿನ ಕರ್ಮದ ಲೆಕ್ಕ ನಮ್ಮನ್ನು ಒಬ್ಬರನ್ನ ಇನ್ನೊಬ್ಬರ ಕಡೆ ಆಕರ್ಷಣೆ ಮಾಡುತ್ತೆ. ಉದಾಹರಣೆಗೆ, ಪತಿ ಪತ್ನಿನೇ ಆಗಿರ್ಬೋದು. ಒಂದು ಹೀಗೆ ಎಲ್ಲೋ ಕೇಳಿರೋ ಘಟನೆ ಕತೆ ನೆನಪಿಗೆ ಬರ್ತಾ ಇದೆ. ಒಬ್ಬ ಪತ್ನಿ ತುಂಬಾ ಒಳ್ಳೆಯವರು. ಪತಿ ಯಾವಾಗ್ಲೂ ಕುಡಿದ್ ಬಂದ್ಬಿಟ್ಟು ಪತ್ನಿಗೆ ಹೊಡೆಯೋದು, ಹೀಯಾಳ್ಸೋದು, ಬೈಯೋದು, ಸರಿಯಾಗಿ ಅವರನ್ನ ನೋಡ್ಕೋತಾ ಇರ್ಲಿಲ್ಲ, ತಂದು ಹಾಕ್ತಾ ಇರ್ಲಿಲ್ಲ. ಅಕ್ಕಪಕ್ಕದವರೆಲ್ಲ ಏನಂತ ಇದ್ರು, ಅಯ್ಯೋ ಹುಡುಗಿ ಎಷ್ಟು ಚೆನ್ನಾಗಿ ಒಳ್ಳೆಯವಳು, ಆದ್ರೆ ಹುಡುಗನೇ ಸರಿ ಇಲ್ಲ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಕಣ್ಣಿಗೆ ಅದೇ ಕಾಣಿಸ್ತಾ ಇದೆ ಅಲ್ವಾ, ಆ ರೀತಿ ಅಂತ ಇದ್ರು. ಬಟ್ ಆ ಸ್ಟೋರಿ ಹಿಂದ್ಗಡೆ ಅವ್ರು ಯಾಕೆ ಆ ರೀತಿ ಜಗಳ ಮಾಡ್ತಾ ಇದ್ರೆ, ಯಾಕೆ ಆ ಘಟನೆ ಅವ್ರ ಜೊತೆ ಆಗ್ತಾ ಇದೆ ಅಂತಂದ್ರೆ, ಸೊ ಅವ್ರು ಯಾವುದೋ ಹಿಂದಿನ ಜನ್ಮಗಳಲ್ಲಿ ಆ ಪತ್ನಿ ಏನಿದಾರಲ್ವಾ, ಅವರು ದೊಡ್ಡ ಶ್ರೀಮಂತೆ ಆಗಿದ್ರು, ಯಜಮಾಂತಿಯ ರೂಪದಲ್ಲಿ ಅವರು ಹಿಂದಿನ ಜನ್ಮದಲ್ಲಿ ಇದ್ರು. ಆ ಪತಿ ಏನಿದಾರಲ್ವಾ, ಅವರು ಆ ಯಜಮಾಂತಿಯ ಮನೆಯಲ್ಲಿ ಕೆಲಸ ಮಾಡುವಂತಹ ಕೆಲಸದ ಆಳುಗಳ ಮಗು ಆಗಿದ್ರು ಅವರು. ಸೊ ಯಾವುದೋ ಒಂದು ಸಮಯದಲ್ಲಿ ಅವ್ರ ಅಪ್ಪ ಅಮ್ಮ ಕೆಲಸ ಮಾಡ್ತಿರ್ಬೇಕಾದ್ರೆ ಯಾವುದೋ ಒಂದು ಸಮಯದಲ್ಲಿ ಅವರಿಬ್ರು ಅಕಾಲ ಮೃತ್ಯುವನ್ನ ಹೊಂದುತ್ತಾರೆ. ಅವಾಗ ಆ ಮಗು ಚಿಕ್ಕವರಾಗಿದ್ರಲ್ವಾ, ಬೇರೆ ನೆಂಟರೆಲ್ಲ ಯಾರು ಇರ್ಲಿಲ್ಲ. ಸೊ ಹೀಗಾಗಿ ಆ ಮಗುನು ಕೂಡ ಆ ಯಜಮಾಂತಿಯ ಮನೆಯಲ್ಲೇನೋ ಉಳ್ಕೊಳ್ತು. ಆ ಯಜಮಾಂತಿಗೆ ಆ ಮಗು ಅಂದ್ರೆ ಇಷ್ಟ ಇಲ್ಲ. ಬಟ್ ಆ ಮಗುವನ್ನ ಹೊರಗಡೆ ಕಳಿಸ್ಲಿಕ್ಕೂ ಆಗಲ್ಲ. ಯಾಕಂದ್ರೆ ಸಮಾಜದವ್ರು ಅಯ್ಯೋ ಚಿಕ್ಕ ಮಗುವನ್ನ ಇವ್ರು ನೋಡ್ಕೊಳ್ಳಿಲ್ಲ, ಕಳಿಸ್ಬಿಟ್ರು ಅಂತ ಹೇಳ್ಬಿಟ್ಟು, ಈ ರೀತಿ ಅಪವಾದಗಳು ಬರ್ತವೆ ಅಂತ ಹೇಳ್ಬಿಟ್ಟು ಆ ಮಗುವನ್ನ ಅವ್ರ ಮನೇಲೆ ಇರಿಸ್ಕೊಂಡಿದ್ರು. ಆದ್ರೆ ಬಿಲ್ಕುಲ್ ಇಷ್ಟ ಇಲ್ಲ ಆ ಮಗು ಅಂತಂದ್ರೆ. ಆ ಮಗುಗೆ ಯಾವಾಗ್ಲೂ ಹೊಡಿತಿರ್ತಾರೆ, ಹೀಯಾಳಿಸ್ತಿರ್ತಾರೆ, ಪ್ರತಿಯೊಂದರಲ್ಲಿ ತಪ್ಪು ಕಂಡುಹಿಡಿತಿರ್ತಾರೆ, ಸರಿಯಾಗಿ ಊಟ ಕೊಡ್ತಿರಲ್ಲ ಅದಕ್ಕೆ. ಸೊ ಈ ರೀತಿ ಅವರ ಲೆಕ್ಕಾಚಾರ ದಿನಾಲು ಕ್ರಿಯೇಟ್ ಆಗ್ತಾ ಇತ್ತು. ಇಲ್ಲಿ ಯಾರು ಕೂಡ ಶಾಶ್ವತವಾಗಿ ಈ ಭೂಮಿಯಲ್ಲಿ ಇರೋಲ್ಲ ಅಲ್ವಾ, ಒಂದೇ ತರ ಇದ್ದಂಗೆ ಸಿಚುವೇಶನ್ ಇರೋದಿಲ್ಲ ಅಲ್ವಾ. ಆ ಮಾಲೀಕಳಿಗೂ ಕೂಡ ವಯಸ್ಸಾಯ್ತು, ಶರೀರ ಬಿಟ್ರು. ಆ ಮಗುನು ಕೂಡ ಬೆಳೆದ್ರು, ದೊಡ್ಡವರಾದ್ರು, ಜೀವನವನ್ನ ನಡೆಸಿದ್ರು, ಅವರು ಕೂಡ ಶರೀರ ಬಿಟ್ರು. ಅದರ ಲೆಕ್ಕಾಚಾರ ಇದೆ ಅಲ್ವಾ ಇಬ್ಬರದು ಕೂಡ. ಹೇಗೋ ಬಂದ್ಬಿಟ್ಟು ಅದನ್ನ ಚುಕ್ತ ಮಾಡ್ಲೇಬೇಕು. ಸೊ ಆ ಇಬ್ರು ಆತ್ಮಗಳನ್ನೇ ಇವಾಗ ಪತಿ ಪತ್ನಿಯ ರೂಪದಲ್ಲಿ ಇಲ್ಲಿ ಒಟ್ಟಿಗೆ ಗೂಡಿದ್ದಾರೆ. ಸೊ ಆ ಲೆಕ್ಕಾಚಾರ ಆಟೋಮೆಟಿಕ್ ಆಗಿ ಚುಕ್ತ ಆಗ್ತಿದೆ. ಆ ಪತಿಗೇನು ಏನು ಅನಿಸ್ತಾ ಇಲ್ಲ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದ್ರೆ, ಈಗ ನೋಡಿ, ಎಲ್ಲಾದ್ರೂ ನಾವು ಬ್ಯಾಂಕ್ ಅಲ್ಲಿ ಲೋನ್ ತಗೊಂಡಿದ್ದೇವೆ, ಅದನ್ನ ತಿಂಗಳ ನಾವು ಚುಕ್ತ ಮಾಡ್ತಾ ಇದೀವಿ ಅಂತಂದ್ರೆ ನಮ್ಗೆ ಯಾವತ್ತೂ ಕೂಡ ಈ ರೀತಿಯ ಭಾವನೆ ಬರಲ್ಲ. ಅಯ್ಯೋ ನಾನು ಇಷ್ಟೊಂದು ಕಷ್ಟಪಟ್ಟು ದುಡಿದಿರೋ ದುಡ್ಡು ಈ ಬ್ಯಾಂಕ್ ದವ್ರಿಗೆ ಕೊಡ್ತಾ ಇದೀನಲ್ಲ, ಆ ಕ್ಯಾಶಿಯರ್ಗೆ ಕೊಡ್ತಾ ಇದೀನಲ್ಲ ಅಂತ ಹೇಳ್ಬಿಟ್ಟು. ಯಾಕೆಂದ್ರೆ ನನ್ಗೆ ಜ್ಞಾನ ಇದೆ, ನಾನು ಆ ಬ್ಯಾಂಕ್ನಿಂದ ದುಡ್ಡು ತಗೊಂಡಿದ್ದೀನಿ, ಇದು ನನ್ನ ಕರ್ತವ್ಯ, ನಾನು ಕೊಡ್ಲೇಬೇಕಾಗಿದೆ. ಅದನ್ನ ಎಷ್ಟು ಕಷ್ಟಪಟ್ಟು ಸಂಪಾದನೆ ಮಾಡ್ತಾ ಇದ್ದೀನಿ ಅದೆಲ್ಲ ಮ್ಯಾಟರ್ ಆಗೋದಿಲ್ಲ. ತಿಂಗಳಿಗೆ ಇಷ್ಟು ಕಂತು ಅಂತ ನಾನು ಕೊಡ್ಲೇಬೇಕಾಗುತ್ತೆ. ಸೊ ಏನು ಆ ಬೇಜಾರು, ಆ ದುಃಖ ಇದೆಲ್ಲ ಇರೋದಿಲ್ಲ. ಯಾಕಂದ್ರೆ ನನ್ಗೆ ಅರಿವಿದೆ, ಕಂಪ್ಲೀಟ್ ಆಗಿ ಗೊತ್ತಿದೆ ನಾನು ಯಾಕೆ ದುಡ್ಡು ಕೊಡ್ತಾ ಇದ್ದೇನೆ ಅಂತ ಹೇಳ್ಬಿಟ್ಟು. ಅದೇ ಅನ್ಕೊಳ್ಳಿ, ಲಕ್ಷಾಂತರ ರೂಪಾಯಿ ಸಾಲ ತಗೊಂಡ್ವಿ, ಒಂದ್ ಯಾವ್ದೋ ಆಕ್ಸಿಡೆಂಟ್ ಅಲ್ಲಿ ನಮ್ಮ ಸ್ಮೃತಿ ನೆನ್ಪಾರು ಹೋಯ್ತು ಅಲ್ವಾ. ಸೊ ನೆನ್ಪಾರು ಹೋಯ್ತು ಅಂತಂದ್ರೆ ಆ ಸಾಲ ತಗೊಂಡಿದ್ದು ನನ್ಗೆ ನೆನಪಿರಲ್ಲ, ನಾನು ಯಾರು ಅಂತಾನು ನೆನಪಿರಲ್ಲ. ಸೊ ಅವಾಗ 1 ತಿಂಗಳು ಹೋಯ್ತು, 2 ತಿಂಗಳು ಹೋಯ್ತು, ನಾನು ಆ ಲೋನ್ ಅನ್ನ ಕಟ್ತಾ ಇಲ್ಲ, ನಮ್ಮ ಮನೆಯವರು ಕೂಡ ಅದ್ರ ಬಗ್ಗೆ ಯಾರು ಗಮನ ಹರಿಸಿಲ್ಲ ಅನ್ಕೊಳ್ಳಿ. ಅವಾಗ ಬ್ಯಾಂಕ್ ಇಂದ ನೋಟಿಸ್ ಬರುತ್ತೆ,
ಅಥವಾ ಬ್ಯಾಂಕ್ ವ್ಯಕ್ತಿಗಳು ಯಾರಾದ್ರೂ ಮನೆಗೆ ಬಂದು ಕೇಳ್ಬೋದಲ್ವಾ, 2-3 ತಿಂಗಳಿಂದ ನಿಮ್ದು ಇನ್ಸ್ಟಾಲ್ಮೆಂಟ್ ಬಂದಿಲ್ಲ ಅಂತ ಹೇಳ್ಬಿಟ್ಟು. ಅವಾಗ ನನಗೆ ಸ್ಮೃತಿ ಇಲ್ಲ ಅಲ್ವಾ, ನಾನು ಕೇಳ್ಬೋದು, ಯಾರು ನೀವು, ನಾನು ಯಾವಾಗ ತಗೊಂಡಿದ್ದೀನ ನಿಮ್ಮ ದುಡ್ಡು ಅಂತ ಹೇಳ್ಬಿಟ್ಟು. ಸೊ ಅವ್ರ ಹತ್ರ ಡಾಕ್ಯುಮೆಂಟ್ಸ್ ಎಲ್ಲ ಇದ್ದಿದ್ದನ್ನ ತೋರಿಸಿದ್ರೆ ಅವ್ರ ಮನೆಯವರೆಲ್ಲ ಅದನ್ನ ನೋಡಿದ್ರು ಅಂತಂದ್ರೆ ಅವಾಗ ಅದನ್ನ ಒಪ್ಕೊಳ್ತಾರೆ. ಸೊ ಅವಾಗ ಆ ಪರಿಸ್ಥಿತಿನ ಸ್ವೀಕಾರ ಮಾಡಿ ಅದಕ್ಕೆ ತಕ್ಕಂಗೆ ರೆಸ್ಪಾಂಡ್ ಮಾಡ್ತಾರೆ. ಒಂದ್ ವೇಳೆ ಆ ಡಾಕ್ಯುಮೆಂಟ್ಸು ಅವ್ರಿಗೆ ಅರ್ಥನೇ ಆಗ್ತಿಲ್ಲ, ಅವ್ರ ಮನೆಯವರು ಯಾರೋ ಅದ್ರ ಬಗ್ಗೆ ಅವ್ರಿಗೂ ಗೊತ್ತಿಲ್ಲ ಅಂತಂದ್ರೆ ವಾದ ವಿವಾದ ನಡೀತಾನೆ ಇರುತ್ತೆ. ಹಾಗೇನೆ ನಮ್ಮ ಜೀವನದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಗೆ ಯಾಕಿದು ನಡೀತಾ ಇದೆ ಅಂತ ನಮ್ಗೆ ಗೊತ್ತಿಲ್ಲ ಅಲ್ವಾ ವರ್ತಮಾನದಲ್ಲಿ, ಅದಕ್ಕೆ ಇದು ಯಾಕೆ ಹಿಂಗ್ ಈ ತರ ಆಗ್ತಾ ಇದೆ, ಇದು ಹೀಗೆ ಆಗ್ಬಾರ್ದಾಗಿತ್ತಲ್ವ ಅಂತ ಅನೇಕ ಪ್ರಶ್ನೆಗಳು ಬರ್ತವೆ, ಅನೇಕ ಗೊಂದಲಗಳು ಮನಸ್ಸಿನಲ್ಲಿ ಉಂಟಾಗ್ತವೆ. ಆದ್ರೆ ಇಲ್ಲಿ ನಡೀತಾ ಇರುವಂತಹ ನಿಯಮ ಅಕ್ಯುರೇಟ್ ಆಗಿ ನಡೀತಾ ಇದೆ. ಯಾರ ಜೀವನದಲ್ಲಿ ಕೂಡ ಯಾವುದೂ ಕೂಡ ಆಕಸ್ಮಿಕವಾಗಿ ನಡೀತಾ ಇಲ್ಲ, ಘಟಿಸ್ತಾ ಇಲ್ಲ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ವರ್ತಮಾನದ ಘಟನೆ ಪ್ರತಿಯೊಂದಕ್ಕೂ ಕೂಡ ಭೂತಕಾಲದ ಜೊತೆ ಸಂಬಂಧ ಇದೆ. ಸೊ ಹಿಂದೆ ಮಾಡಿರುವಂತಹ ಭೂತಕಾಲದಲ್ಲಿ ಮಾಡಿರುವಂತಹ ಕರ್ಮಗಳ ಪ್ರತಿಫಲ ನಾವು ವರ್ತಮಾನದಲ್ಲಿ ಅನುಭವಿಸ್ತಾ ಇದ್ದೇವೆ. ಇವತ್ತು ನಾನೇನ್ ಕರ್ಮ ಮಾಡ್ತಾ ಇದ್ದೇನೆ, ಇದರ ಪ್ರತಿಫಲ ಭವಿಷ್ಯದಲ್ಲಿ ನಾನೇನೆ ಅದನ್ನ ಅನುಭವಿಸೋದು. ಬಲೆ ಅದು ಸಕಾರಾತ್ಮಕವಾದ ಕರ್ಮ ಆದ್ರೂ ಆಗಿರ್ಬೋದು ಅಥವಾ ನಕಾರಾತ್ಮಕವಾಗಿರೋ ಕರ್ಮ ಆದ್ರೂ ಆಗಿರ್ಬೋದು. ಇವತ್ತು ನಾನು ಎಷ್ಟೋ ಜನರ ಸೇವೆ ಮಾಡ್ತಾ ಇದ್ದೇನೆ, ಒಳ್ಳೆ ಕಾರ್ಯಗಳನ್ನ ಮಾಡ್ತಾ ಇದ್ದೇನೆ, ಅವಶ್ಯವಾಗಿ ಇದ್ರ ಪ್ರತಿಫಲ ನನಗೆ ಒಳ್ಳೇದೇ ಆಗುತ್ತೆ ಭವಿಷ್ಯದಲ್ಲಿ ಅಲ್ವಾ. ಸೊ ಈ ರೀತಿ ಅನೇಕ ವಿಧಗಳಿಂದ ನಾವು ನಮ್ಮ ಕರ್ಮವನ್ನ ಚುಕ್ತ ಮಾಡ್ತೇವೆ. ಅದನ್ನ ಶಾರೀರಿಕ ರೋಗ ವ್ಯಾಧಿಯ ರೂಪದಲ್ಲಾದ್ರೂ ಆಗಿರ್ಬೋದು, ಅಥವಾ ಪ್ರಾಕೃತಿಕ ವಿಕೋಪಗಳ ಪರಿಣಾಮದ ರೂಪದಲ್ಲಾದ್ರೂ ಆಗಿರ್ಬೋದು, ಅಥವಾ ಹಣಕಾಸಿನ ತೊಂದರೆಯನ್ನ ಸಮಸ್ಯೆನ ಎದುರಿಸುವ ರೂಪದಲ್ಲಾದ್ರೂ ಆಗಿರ್ಬೋದು, ಅಥವಾ ಸಂಬಂಧಗಳಲ್ಲಿ ಬಿರುಕುಗಳು, ಮಿಸ್ಅಂಡರ್ಸ್ಟ್ಯಾಂಡಿಂಗು, ಅಥವಾ ಎಷ್ಟೇ ಪ್ರಯತ್ನ ಪಟ್ಟರು ಈ ಸಂಬಂಧ ಸರಿ ಆಗ್ತಾ ಇಲ್ಲ, ಈ ರೀತಿ ಸಂಬಂಧಗಳ ರೂಪದಲ್ಲಾದ್ರೂ ಸರಿ ನಾವು ಅನೇಕ ನಮ್ಮ ಹಿಸಾಬ್ ಕಿತಾಬನ್ನ ಚುಕ್ತ ಮಾಡ್ತಾ ಇರ್ತೇವೆ. ಸೊ ಹಾಗಿದ್ರೆ ಇವಾಗ ಇದನ್ನ ಹೇಗೆ ಸರಿ ಮಾಡಿಕೊಳ್ಳೋದು, ಇದರ ನಿಯಮಗಳನ್ನ ತಿಳಿದುಕೊಳ್ಳೋದ್ರಿಂದ ನಮ್ಮ ಕರ್ಮಗಳನ್ನ ನಾವು ಸರಿ ಮಾಡ್ಕೊಳ್ಬಹುದು. ಹಾಗಿದ್ರೆ ನಿಯಮ ಏನಾಗಿದೆ? ಸೊ ನಿಯಮ ಇದೆ ಹೇಳುತ್ತೆ, ನೀವೇನ್ ಮಾಡ್ತಾ ಇದ್ದೀರಲ್ವಾ ಅದನ್ನ ಅರಿತುಕೊಂಡು ಭವಿಷ್ಯದಲ್ಲಿ ಇದು ಯಾವ ರೀತಿಯ ಪ್ರತಿಫಲ ತಂದ್ಕೊಡುತ್ತೆ ನಿಮ್ಗೆ ಅಂತ ಹೇಳ್ಬಿಟ್ಟು ಅರಿತುಕೊಂಡು ಕರ್ಮವನ್ನ ಮಾಡಿ. ಅದರ ನಿಯಮ ಏನಾಗಿದೆ, ನೀವೇನೇ ಮಾಡಿದ್ರು ಅದಕ್ಕೆ ಪ್ರತ್ಯುತ್ತರ ಇದೆ, ಅದಕ್ಕೆ ವಿರುದ್ಧವಾದ ಅಥವಾ ಸಮಾನವಾದ ಪ್ರತಿಫಲ ಇದೆ ಅಲ್ವಾ. ಹಾಗಿದ್ರೆ ಯಾವ ರೀತಿಯ ಕರ್ಮಗಳನ್ನ ಮಾಡ್ಬೇಕು ನಾನೀಗ? ಸೊ ನಾನು ಏನೇ ಕರ್ಮ ಮಾಡಿದ್ರು ಕೂಡ ಅದನ್ನ ಇದು ಸರಿ ಇದೆಯಾ ತಪ್ಪಾ, ಇದು ಭವಿಷ್ಯದಲ್ಲಿ ನನಗೆ ಯಾವ ರೀತಿ ನನ್ನ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಅದನ್ನ ಯೋಚಿಸ್ಬಿಟ್ಟು ಅದರ ಪರಿಣಾಮವನ್ನ ಅರಿತುಕೊಂಡ್ಬಿಟ್ಟು ಆ ಕರ್ಮವನ್ನ ನಾನು ಮಾಡ್ಬೇಕು. ಮತ್ತೆ ಆ ಕರ್ಮವನ್ನ ನಾನು ನಿಸ್ವಾರ್ಥ ಭಾವನೆಯಿಂದ ಮಾಡ್ಬೇಕು, ಟ್ರಸ್ಟಿ ರೂಪದಲ್ಲಿ ಮಾಡ್ಬೇಕು. ಉದಾಹರಣೆಗೆ ಈಗ ನೋಡಿ, ನರ್ಸ್ ಎಲ್ಲ ಹಾಸ್ಪಿಟಲ್ ಅಲ್ಲಿ ಪೇಷಂಟ್ಗಳ ಸೇವೆ ಮಾಡ್ತಾರೆ, ಅವ್ರು ಡ್ಯೂಟಿ ಮಾಡ್ತಿರ್ತಾರೆ. ಅವ್ರು ಯಾರ ಜೊತೆನೂ ಕೂಡ ಅಟ್ಯಾಚ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಮಾಡೋದಿಲ್ಲ. ತುಂಬಾ ಹುಷಾರಿಲ್ಲ ಅಂತಂದ್ರೆ ರೋಗಿಗೆ ಹಗಲು ರಾತ್ರಿ ಅವ್ರು ಸೇವೆ ಮಾಡ್ತಾರೆ, ಅವ್ರ ಆರೈಕೆ ಮಾಡ್ತಾರೆ. ಅಷ್ಟಾದ್ಮೇಲೆ ಆ ರೋಗಿ ಸಕ್ಸಸ್ಫುಲ್ ಆಗ್ಲಿಲ್ಲ, ಬದುಕ್ಲಿಲ್ಲ, ಅವ್ರ ಟ್ರೀಟ್ಮೆಂಟ್ ಸಕ್ಸಸ್ಫುಲ್ ಆಗ್ಲಿಲ್ಲ, ಅವ್ರು ಉಳಿಲಿಲ್ಲ ಅಂತಂದ್ರೆ ಸೊ ಅವ್ರಿಗೊಂದು ಒಳಗಡೆ ಸ್ಯಾಟಿಸ್ಫೈ ಇರುತ್ತೆ, ನನ್ನ ಪ್ರಯತ್ನ ನಾನು ಹಾನೆಸ್ಟ್ ಆಗಿ ಮಾಡ್ತೆ, ಸೊ ಇದ್ರ ಮುಂದೆ ಏನ್ ಮಾಡ್ಲಿಕ್ಕಾಗಲ್ಲ ಅಲ್ವಾ, ಅವರನ್ನ ಬೀಳ್ಕೊಡುಗೆ ಕೊಡ್ಲೇಬೇಕಾಗುತ್ತೆ. ಅಥವಾ ಅವರು ಚೆನ್ನಾಗಿ ಸೇವೆ ಮಾಡ್ತಾ ಇದ್ರ ಆ ವ್ಯಕ್ತಿ ಸುಧಾರಣೆ ಆದ್ರೂ, ಅವ್ರ ಆರೋಗ್ಯದಲ್ಲಿ ಸುಧಾರಣೆ ಆಯ್ತು, ಅವ್ರು ಇವತ್ತು ಖುಷಿಯಿಂದ ಮನೆಗೆ ಡಿಸ್ಚಾರ್ಜ್ ಹೋಗ್ತಾ ಇದ್ದಾರೆ ಅಂತಂದ್ರೆ ಖುಷಿಯಿಂದ ಅವರನ್ನ ಅಲ್ಲಿಂದ ವಿದಾಯಿ ಮಾಡ್ತಾರೆ. ಅಂದ್ರೆ ಆ ನರ್ಸ್ಗೆ ಯಾವುದೇ ರೋಗಿಯ ಜೊತೆ ಅಟ್ಯಾಚ್ಮೆಂಟ್ ಅಲ್ಲಿ ಬಂದ್ಬಿಟ್ಟು ಅವ್ರ ಸೇವೆಯನ್ನ ಮಾಡಲ್ಲ, ನಿಸ್ವಾರ್ಥದಿಂದ ಅವರು ಅವರ ಕರ್ತವ್ಯವನ್ನ ನಿರ್ವಹಿಸ್ತಾರೆ. ಹಾಗೇನೆ ನಾನು ಕೂಡ ನನ್ನ ಪ್ರತಿಯೊಂದು ಕರ್ತವ್ಯವನ್ನ, ಜವಾಬ್ದಾರಿಯನ್ನ ನಿಸ್ವಾರ್ಥದಿಂದ ನಿರ್ವಹಿಸ್ತಾ ಇದ್ದೆ ಅಂತಂದ್ರೆ ಅದರಿಂದ ನನಗೆ ಸೊ ಈ ಅಟ್ಯಾಚ್ಮೆಂಟ್ ಇಂದ ಬರುವಂತಹ ನೋವಾಗಿರ್ಬೋದು, ದುಃಖ ಆಗಿರ್ಬೋದು, ಅದರಿಂದ ನಾನು ಮುಕ್ತಳಾಗಿರ್ಬೋದು, ಅಥವಾ ಅದರಿಂದ ಕ್ರಿಯೇಟ್ ಆಗುವಂತಹ ಕಾರ್ಮಿಕ ಅಕೌಂಟ್ಗಳಿಂದ ಕೂಡ ನಾನು ಮುಕ್ತಳಾಗಿರ್ಬೋದು. ಹಾಗೇನೆ ಏನೇ ಕೆಲಸ ಮಾಡ್ತಾ ಇದ್ರು ನಾನು ಟ್ರಸ್ಟಿ ಆಗಿದ್ದೇನೆ. ಹೇಗೆ ನಾವು ಆತ್ಮ ಆಗಿದ್ದೇವೆ. ಈ ಸೃಷ್ಟಿ ನಾಟಕ ಚಕ್ರದಲ್ಲಿ ನಾವೆಲ್ಲರೂ ಕೂಡ ಪಾತ್ರ ಅಭಿನಯ ಮಾಡ್ತಾ ಇದ್ವಿ. ಹೇಗೆ ಒಂದು ಫಿಲ್ಮೇ ನೋಡಿ, ಅಲ್ಲಿ ಆಕ್ಟರ್ಸ್ ಆಕ್ಟ್ ಮಾಡ್ಲಿಕ್ಕೆ ಹೋಗ್ತಾರೆ, ಅವರು ತಮ್ಮ ಆಕ್ಟಿಂಗ್ ಬಗ್ಗೆ ಗಮನ ಕೊಡ್ತಾರೆ. ಇನ್ನೊಬ್ರು ಏನ್ ಮಾಡ್ತಾ ಇದಾರೆ, ಅವ್ರು ಹಿಂಗ್ ಮಾಡಿದ್ರು ಅಂತಂದ್ರೆ ನಾನು ಕೂಡ ಈ ರೀತಿ ಮಾಡ್ಬೇಕಲ್ಲ, ಯಾರಾದ್ರೂ ಅವ್ರ ಡೈಲಾಗ್ ಅನ್ನ ತಪ್ಪಾಗಿ ಹೇಳಿದ್ರು ಅಂತಂದ್ರೆ ನಾನು ಕೂಡ ನನ್ನ ಡೈಲಾಗ್ ನ ತಪ್ಪಾಗಿ ಹೇಳ್ತೇನೆ. ಆ ರೀತಿ ನಡೆಯಲ್ಲ ಅಲ್ವಾ. ಯಾರು ಹೇಗಾದ್ರೂ ಆಕ್ಟ್ ಮಾಡ್ಲಿ, ನನ್ನ ಡೈಲಾಗ್ಸ್ ಏನಿದೆ, ನಾನೇನ್ ಮಾಡ್ಬೇಕಾಗಿದೆ ಅದ್ರ ಮೇಲೆ ಗಮನ ಕೊಟ್ರೆ ಅವರು ಚೆನ್ನಾಗಿ ಆಕ್ಟ್ ಮಾಡುವಂತ ಆಕ್ಟರ್ಸ್ ಅಂತ ಹೇಳ್ಬಿಟ್ಟು ಅವರು ಪ್ರಸಿದ್ಧ ಆಗ್ತಾರೆ ಅಲ್ವಾ. ಹಾಗೇನೆ ಈ ಸೃಷ್ಟಿಯಲ್ಲಿ ನಮ್ಮ ಸುತ್ತಮುತ್ತ ಇರುವವರ ಹತ್ರ ಅನೇಕ ಸಂಸ್ಕಾರಗಳಿದಾವೆ ಅಥವಾ ಅನೇಕ ಬಲಹೀನತೆಗಳಿದ್ದಾವೆ. ಯಾರು ಹೇಗೆ ಏನೇ ಮಾಡಿದ್ರು ಕೂಡ ನಾನು ನನ್ನ ಸತ್ಯ ಸಂಸ್ಕಾರಗಳಿಗೆ ಅನುಗುಣವಾಗಿ, ನನ್ನ ಶ್ರೇಷ್ಠ ಗುಣಗಳಿಗೆ ಅನುಗುಣವಾಗಿ ನಮ್ಮ ಕರ್ಮವನ್ನ ನಾವು ಮಾಡ್ಬೇಕಾಗಿದೆ. ನಿಮಿತ್ತ ಆಗ್ಬಿಟ್ಟು ನಾನು ಆತ್ಮ ಈ ಸೃಷ್ಟಿ ರಂಗಮಂಟಪದಲ್ಲಿ ಆಸ್ ಎ ಆಕ್ಟರ್ ಆಗಿ ಪಾತ್ರ ಮಾಡ್ತಾ ಇದ್ದೇನೆ. ಇಲ್ಲಿ ನಾವು ಅನೇಕ ರೋಲ್ಗಳನ್ನ ದಿನಾಲು ನಿಭಾಯಿಸ್ತಾ ಇದ್ದೇವೆ. ಕೆಲವರಿಗೆ ನಾನು ಮಗಳಾಗ್ಬಿಟ್ಟು ಆ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದೇನೆ, ಕೆಲವರಿಗೆ ಸ್ನೇಹಿತಿ ಆಗ್ಬಿಟ್ಟು ಪಾತ್ರ ಅಭಿನಯ ಮಾಡ್ತಾ ಇದ್ದೇನೆ, ಕೆಲವರಿಗೆ
ಆಪ್ತ ಬಂಧು ಮಿತ್ರ ಆಗಿ ಆ ಪಾತ್ರವನ್ನ ಅಭಿನಯ ಮಾಡ್ತಾ ಇದ್ದೀನಿ. ಕೆಲವರಿಗೆ ಪತ್ನಿಯಾಗಿ, ಕೆಲವರಿಗೆ ಪ್ರೇಯಸಿಯಾಗಿ, ಕೆಲವರಿಗೆ ಸಹೋದ್ಯೋಗಿಯಾಗಿ, ಈ ರೀತಿ ನಾವು ಇಡೀ ದಿನ ಅನೇಕ ಸ್ಥಳಗಳಲ್ಲಿ ಅನೇಕ ವ್ಯಕ್ತಿಗಳೊಂದಿಗೆ ಭಿನ್ನ ಭಿನ್ನವಾದ ರೋಲ್ ಅನ್ನ ನಿಭಾಯಿಸ್ತಾ ಇದೀವಿ. ಸೊ ನಾನು ಆತ್ಮ ಈ ಭಿನ್ನ ಭಿನ್ನವಾದ ಪಾತ್ರಗಳನ್ನ ಅಭಿನಯ ಮಾಡ್ತಾ ಇದ್ದೀನಿ. ಇದು ಸ್ಮೃತಿ ಇತ್ತು, ನಾನಿಲ್ಲಿ ಟ್ರಸ್ಟಿ ಆಗ್ಬಿಟ್ಟು ಈ ಕೆಲಸವನ್ನ ಮಾಡ್ತಾ ಇದ್ದೇನೆ ಅಂತ ಇದು ಸ್ಮೃತಿ ಇತ್ತು ಅಂತಂದ್ರೆ ನಾವು ಮಾಡುವಂತಹ ಕರ್ಮ ಅವಶ್ಯವಾಗಿ ಚೆನ್ನಾಗೇ ಮಾಡ್ತೇವೆ ನಾವು. ಸೊ ಈ ರೀತಿ ನಮ್ಮ ಕರ್ಮಗಳನ್ನ ವಿಚಾರ ಮಾಡಿ, 3 ಕಾಲದ ಬಗ್ಗೆ ಅದರ ಬಗ್ಗೆ ವಿಚಾರ ಮಾಡಿ ಮಾಡೋದ್ರಿಂದ, ಒಳ್ಳೆಯ ಕೆಲಸಗಳನ್ನ ಮಾಡೋದ್ರಿಂದ ಸೊ ಈಗ ನಾವು ಪುಣ್ಯನೂ ಜಮಾ ಮಾಡ್ಕೊಳ್ಬಹುದು. ಮತ್ತೆ ಹಿಂದೆ ಏನೆಲ್ಲ ಆಗಿದೆ ನಮ್ಗಳಿಂದ ಅಜ್ಞಾನದ ಕಾಲದಲ್ಲಿ ಗೊತ್ತಿಲ್ಲದೆ ಏನೆಲ್ಲ ಕರ್ಮಗಳಾಗಿದೆ ಸೊ ಅದನ್ನ ನಾವು ಚುಕ್ತನ ಕೂಡ ಮಾಡ್ಕೊಳ್ಬಹುದು. ಸೊ ಹಾಗಿದ್ರೆ ನಾನೇ ಕರ್ಮ ಮಾಡ್ತಾ ಇದ್ದೇನೆ, ಅದ್ರ ಪ್ರತಿಫಲನೂ ಕೂಡ ಪ್ರಕೃತಿ ನನಗೆ ಪ್ರತಿಫಲ ಕೊಡ್ತಾ ಇದೆ. ಹಾಗಿದ್ರೆ ಇಲ್ಲಿ ದೇವ್ರು ಏನ್ ಮಾಡ್ತಾ ಇದ್ದಾರೆ? ನಾನು ಯಾಕೆ ದೇವರನ್ನ ಸ್ಮರಣೆ ಮಾಡ್ಬೇಕು, ಅವರನ್ನ ನೆನಪು ಮಾಡ್ಬೇಕು? ಅವ್ರ ಇದರಲ್ಲಿ ಹಸ್ತಕ್ಷೇಪನೆ ಮಾಡಲ್ಲ ಅಂತಂದ್ರೆ ಹಾಗಿದ್ರೆ ದೇವ್ರ ಪೂಜೆ ನಾನು ಯಾಕೆ ಮಾಡ್ಬೇಕು ಪ್ರಶ್ನೆ ಅಂತ ಹೇಳುತ್ತೆ ಅಲ್ವಾ? ಸೊ ದೇವರು ಬಲೆ ನಮ್ಮ ಕರ್ಮದ ಸಿದ್ಧಾಂತದಲ್ಲಿ ಹಸ್ತಕ್ಷೇಪ ಮಾಡದೇ ಇರ್ಬೋದು, ಆದ್ರೆ ಸೊ ನಮ್ಮ ಕರ್ಮ ಭೋಗ ನಮ್ಮ ಮುಂದ್ಗಡೆ ಬಂದು ನಿಂತ್ಕೊಂಡಾಗ ಆ ಕರ್ಮದ ಭೋಗವನ್ನ ಎದುರಿಸ್ಲಿಕ್ಕೆ ನನ್ಗೇನು ಶಕ್ತಿ ಬೇಕಾಗಿದೆ, ನನ್ಗೇನು ಮಾರ್ಗದರ್ಶನ ಬೇಕಾಗಿದೆ, ಅಥವಾ ನನ್ಗೇನು ಆ ತಾಳ್ಮೆಯ ಶಕ್ತಿ ಬೇಕಾಗಿದೆ, ಸೊ ಅದನ್ನ ಎದುರಿಸ್ಬೇಕು ಅಂತಂದ್ರೆ ಏನು ಸಹಯೋಗದ ಶಕ್ತಿ ಬೇಕಾಗಿದೆ, ಅದೆಲ್ಲವನ್ನ ಭಗವಂತ ನಮ್ಗೆ ಕೊಡ್ತಾರೆ. ಸೊ ಅದಕ್ಕೋಸ್ಕರ ನಾವು ಭಗವಂತನನ್ನ ನೆನಪು ಮಾಡ್ಬೇಕಾಗಿದೆ, ಅವರ ಜ್ಞಾನವನ್ನ ತಿಳಿದುಕೊಳ್ಬೇಕಾಗಿದೆ. ಇದರಿಂದ ನಾವು ಯಾವುದೇ ಪರಿಸ್ಥಿತಿ ಬಂದ್ರೂ ಕೂಡ ಅದನ್ನ ಬಹಳ ಪ್ರೀತಿಯಿಂದ ಸ್ವೀಕಾರ ಮಾಡಿ ಮನಸ್ಸಿನಿಂದ ಸ್ಥಿರವಾಗಿದ್ದು ಸಹಜವಾಗಿ ಅದನ್ನ ಪಾರ್ ಮಾಡ್ಬೋದು. ಸೊ ಭಗವಂತ ದಯಾಸಾಗರ ಆಗಿದ್ದಾರೆ, ಕರುಣಾಸಾಗರ ಆಗಿದ್ದಾರೆ. ಸೊ ಅವರ ಕರುಣೆಯ ಪ್ರತಿಫಲವಾಗಿ ಅಥವಾ ದಯೆಯ ಪ್ರತಿಫಲವಾಗಿ ನಮ್ಮಲ್ಲಿ ಇಂತಹ ಗುಣ ಅಥವಾ ವಿಶೇಷತೆಯನ್ನ ವರದಾನವಾಗಿ ಕೊಡ್ತಾರೆ. ಅದನ್ನ ನಾವು ಆ ಸಮಯದಲ್ಲಿ ಗುರ್ತಿಸಿದ್ವಿ, ಆ ವರದಾನವನ್ನ ಆ ವಿಶೇಷತೆಯನ್ನ ನಾವು ನಮ್ಮ ಕರ್ಮಗಳಲ್ಲಿ ತೊಡಗಿಸಿದ್ವಿ ಅಂತಂದ್ರೆ ಅದರಿಂದ ಅನೇಕ ಆಶೀರ್ವಾದಗಳನ್ನ ನಾವು ಪಡಿಬಹುದು. ಆ ಆಶೀರ್ವಾದಗಳ ಶಕ್ತಿ ನಮ್ಮ ಕರ್ಮ ಭೋಗದ ರೂಪದಲ್ಲಿ ಏನು ನಮ್ಮ ಮುಂದೆ ಬಂದಿದೆ ಪರಿಸ್ಥಿತಿ, ಅದನ್ನ ಸಹಜವಾಗಿ ಪಾರು ಮಾಡೋದಕ್ಕಾಗಿ ನಮ್ಗೆ ಸಹಯೋಗ ನೀಡುತ್ತೆ. ಸೊ ಈ ರೀತಿ ಪರಮಾತ್ಮನ ಜ್ಞಾನವನ್ನ ಅರ್ಥ ಮಾಡ್ಕೊಂಡು, ಕರ್ಮದ ನಿಯಮಗಳನ್ನ ಅರ್ಥ ಮಾಡ್ಕೊಂಡು ನಾವು ಪ್ರತಿಯೊಂದು ಕರ್ಮವನ್ನ ಮಾಡ್ತಾ ಇದ್ರೆ ಆಗಿರುವಂತಹ ಎಲ್ಲಾ ಕರ್ಮಗಳನ್ನು ಕೂಡ ಸಹಜವಾಗಿ ನಾವು ಚುಕ್ತ ಮಾಡ್ಕೊಳ್ಬಹುದು. ಮತ್ತೆ ಈಗ ಮುಂದೆ ಮಾಡುವಂತ ವರ್ತಮಾನ ಸಮಯದಲ್ಲಿ ನಾನು ಏನ್ ಕರ್ಮ ಮಾಡ್ತಾ ಇದ್ದೇನೆ ಅದ್ರ ಬಗ್ಗೆನೂ ಕೂಡ ಅದ್ರ ಪ್ರತಿಫಲವನ್ನ ಯೋಚನೆ ಮಾಡಿ ನಾನು ಕರ್ಮ ಮಾಡಿದೆ ಅಂತಂದ್ರೆ ಅವಶ್ಯವಾಗಿ ನಮ್ಮ ಭವಿಷ್ಯ ಬಹಳ ಸುಂದರವಾಗಿ ನಿರ್ಮಾಣ ಆಗುತ್ತೆ. ಹಾಗಿದ್ರೆ ಕರ್ಮ ದೊಡ್ಡದ ಅಥವಾ ಭಾಗ್ಯ ದೊಡ್ಡದ ಅಥವಾ ಯೋಚನೆ ಮಾಡುವಂತ ನಮ್ಮ ಬುದ್ಧಿಶಕ್ತಿ, ನಿರ್ಣಯ ತೆಗೆದುಕೊಳ್ಳುವಂತ ಬುದ್ಧಿಶಕ್ತಿ ದೊಡ್ಡದ? ಇದ್ರ ಮೇಲೆ ಒಂದು ಚಿಕ್ಕ ಕಥೆಯೊಂದಿಗೆ ಇದ್ರ ಬಗ್ಗೆ ತಿಳಿದುಕೊಳ್ಳೋಣಂತೆ. ಒಂದು ಸಲ ಒಬ್ಬ ರಾಜ ಕಾಡಿಗೆ ಹೋಗ್ಬೇಕಾದ್ರೆ ರಸ್ತೆಯಲ್ಲಿ ಯಾರೋ ಜೋರಾಗಿ ಮಾತಾಡ್ತಾ ಇರೋ ಶಬ್ದ ಕೇಳಿಸುತ್ತೆ. ಆ ರಾಜ ಸುತ್ತಮುತ್ತ ನೋಡ್ತಾರೆ, ದೂರದಲ್ಲಿ 3 ವ್ಯಕ್ತಿಗಳು ವಾದ ವಿವಾದ ಮಾಡ್ತಾ ಇದ್ದಾರೆ, ಜೋರಾಗಿ ವಾದ ವಿವಾದ ಮಾಡ್ತಾ ಇದ್ದಾರೆ. ಸೊ ರಾಜ ಅವ್ರ ಕಡೆ ಹೋಗ್ತಾರೆ. ಆ 3 ವ್ಯಕ್ತಿಗಳು ಆ ರಾಜನನ್ನ ನೋಡ್ತಾರೆ. ನೋಡಿದ ತಕ್ಷಣ ಹೇಳ್ತಾರೆ, ರಾಜ ನೀವು ಬಂದಿದ್ದು ಒಳ್ಳೇದಾಯ್ತು, ಇವಾಗ ನೀವೇ ನಮ್ಗೆ ನಿರ್ಣಯ ಮಾಡ್ಬಿಟ್ಟು ಹೇಳಿ ನಮ್ಮಲ್ಲಿ ಯಾರು ಹೆಚ್ಚು ಸಾಮರ್ಥ್ಯ ಉಳ್ಳವರು ಅಂತ ಹೇಳ್ಬಿಟ್ಟು. ರಾಜ, ಮೊದಲು ನಿಮ್ಮ ಪರಿಚಯ ಆದ್ರೂ ಕೊಡ್ರಪ್ಪ, ಅವಶ್ಯವಾಗಿ ನಿರ್ಣಯ ಮಾಡೋಣ, ಹೇಳೋಣ ಯಾರು ಶಕ್ತಿಶಾಲಿಗಳಂತ ಹೇಳ್ಬಿಟ್ಟು. ಅದಕ್ಕೆ ಮೊದಲನೇ ವ್ಯಕ್ತಿ ಹೇಳ್ತಾರೆ ತಮ್ಮ ಪರಿಚಯವನ್ನ, ರಾಜ ನಾನು ಕರ್ಮ ಆಗಿದ್ದೇನೆ ಅಂತ ಹೇಳ್ಬಿಟ್ಟು. 2ನೇ ವ್ಯಕ್ತಿ ಹೇಳ್ತಾರೆ, ರಾಜ ನನ್ನ ಹೆಸರು ಭಾಗ್ಯ ಅಂತ ಹೇಳ್ಬಿಟ್ಟು. 3ನೇ ವ್ಯಕ್ತಿ ಹೇಳ್ತಾರೆ, ರಾಜ ನಾನು ಬುದ್ಧಿ ಆಗಿದ್ದೇನೆ ಅಂತ ಹೇಳ್ಬಿಟ್ಟು. ಸರಿ, ಏನ್ ಸಮಸ್ಯೆ ನಡೀತಾ ಇದೆ ಇಲ್ಲಿ ಅಂತಂದಿದ್ದಕ್ಕೆ, ಸೊ ನಮ್ಮಲ್ಲಿ ಯಾರು ಬಹಳ ಸಮರ್ಥರಾಗಿದ್ದಾರೆ, ಶಕ್ತಿಶಾಲಿಯಾಗಿದ್ದಾರೆ. ಸೊ ಅದಕ್ಕೆ ಭಾಗ್ಯ ಹೇಳುತ್ತೆ, ನಾನಿಲ್ಲ ಅಂತಂದ್ರೆ ಇವರಿಬ್ರು ಏನ್ ಮಾಡ್ತಾರೆ ಅಂತ. ಅದಕ್ಕೆ ಬುದ್ಧಿ ಹೇಳುತ್ತೆ, ನಾನಿಲ್ಲ ಅಂತಂದ್ರೆ ಇವರಿಬ್ರು ಏನ್ ಮಾಡ್ತಾರೆ ಅಂತ ಹೇಳ್ಬಿಟ್ಟು. ಈ ರೀತಿ ನಮ್ಮಲ್ಲಿ ವಾದ ವಿವಾದ ನಡೀತಾ ಇದೆ, ನೀವೇ ಹೇಳಿ ಇವಾಗ ನಮ್ಮಲ್ಲಿ ಯಾರು ಶಕ್ತಿಶಾಲಿಗಳು ಅಂತ ಹೇಳ್ಬಿಟ್ಟು. ಅದಕ್ಕೆ ರಾಜ ಸ್ವಲ್ಪ ಹೊತ್ತು ಯೋಚನೆ ಮಾಡ್ತಾರೆ. ಸೊ ಅದಕ್ಕೆ ಹೇಳ್ತಾರೆ, ಸರಿ ಆಯ್ತು, ಬಟ್ ನೀವು 3 ಕೂಡ ನಿಮ್ಮ ಸಾಮರ್ಥ್ಯವನ್ನ ನನ್ನ ಮುಂದೆ ಪ್ರಮಾಣ ಮಾಡಿ ತೋರಿಸ್ಬೇಕು ಅಂತ ಹೇಳ್ತಾರೆ. ಅವ್ರು 3 ಜನ ಹೇಳ್ತಾರೆ, ಹಾ ಅವಶ್ಯವಾಗಿ ಮಾಡ್ತೇವೆ ಅಂತ ಹೇಳ್ಬಿಟ್ಟು. ಅಷ್ಟರಲ್ಲಿ ಒಬ್ಬ ವ್ಯಕ್ತಿ ಕಟ್ಟಿಗೆ ಕಟ್ಟಿಗೆ ಕಡಿಯುವಂತ ಕೆಲಸ ಮಾಡುವಂತವ್ರು ಅಲ್ಲಿಂದ ಸಾಕ್ತಾ ಇರ್ತಾರೆ, ಕೈಯಲ್ಲಿ ಕೊಡ್ಲಿಯನ್ನ ಹಿಡ್ಕೊಂಡ್ಬಿಟ್ಟು. ರಾಜ ಅವ್ರ ಕಡೆ ನೋಡ್ಬಿಟ್ಟು ಹೇಳ್ತಾರೆ, ಇವರನ್ನೇ ನಿಮ್ಮ ಸಾಧನವನ್ನಾಗಿ ಮಾಡ್ಕೊಂಡು ಇವ್ರ ಮೂಲಕ ನೀವು ನಿಮ್ಮ ಸಾಮರ್ಥ್ಯವನ್ನ ನನ್ನ ಮುಂದೆ ಪ್ರಮಾಣ ಮಾಡಿ ತೋರಿಸಿ, ನಾನು ಅವಾಗ ನನ್ನ ನಿರ್ಣಯವನ್ನ ಹೇಳ್ತೇನೆ ಅಂತ ಹೇಳ್ಬಿಟ್ಟು. 3 ಜನರು ಒಪ್ಕೊಳ್ತಾರೆ. ಮೊದಲನೇ ಬಾರಿ ಕರ್ಮದ್ದಾಗಿದೆ. ಸೊ ಕರ್ಮ ಆ ವ್ಯಕ್ತಿಯಲ್ಲಿ ಪ್ರವೇಶ ಮಾಡ್ತಾರೆ. ಸೊ ಮಾಡ್ಬಿಟ್ಟು ಈಗ ಇಡೀ ದಿನ ಒಳ್ಳೆ ರೀತಿ ಕರ್ಮ ಮಾಡ್ತಾರೆ, ಚೆನ್ನಾಗಿ ಕಟ್ಟಿಗೆಯನ್ನ ಕಡಿತಾರೆ, ಜಾಸ್ತಿ ಸಂಗ್ರಹ ಮಾಡ್ತಾರೆ. ಸೊ ಇವಾಗ ಅದನ್ನೆಲ್ಲ ಕಟ್ಟಿಗೆಗಳನ್ನ ತಗೊಂಡ್ ಹೋಗ್ಬಿಟ್ಟು ಮಾರ್ಕೆಟ್ ಅಲ್ಲಿ ಮಾರ್ಬಿಟ್ಟು ಬರ್ಬೇಕಲ್ವಾ, ಆದ್ರೆ ಎಲ್ಲ ಒಟ್ಟಿಗೆ ತಗೊಂಡ್ ಹೋಗ್ಲಿಕ್ಕಾಗಲ್ಲ.
ಯಾಕೆಂದ್ರೆ ಅವ್ರ ಜೊತೆ ಇವಾಗ ಬುದ್ಧಿನೂ ಇಲ್ಲ, ಭಾಗ್ಯನೂ ಇಲ್ಲ. ಸೊ ವ್ಯಕ್ತಿ ಏನ್ ಮಾಡ್ತಾರೆ, ಸರಿ ಒಂದು ಅವ್ರಿಗೆ ಎಷ್ಟು ಕೆಪಾಸಿಟಿ ಇದೆ ಅಷ್ಟು ಎತ್ತುವಷ್ಟು ಒಂದು ಸೂಡ್ ಮಾಡ್ತಾರೆ, ಉಳಿದಿದ್ದನ್ನ ಅಲ್ಲೇ ಬಿಡ್ತಾರೆ. ಅನ್ಕೊಳ್ತಾರೆ ಇದನ್ನ ಹೋಗ್ಬಿಟ್ಟು ಮಾರ್ಕೆಟ್ಗೆ ಹೋಗಿ ಮಾರ್ಬಿಟ್ಟು ಬಂದು ನೆಕ್ಸ್ಟ್ ಇದೇ ರೀತಿ ಇನ್ನೊಂದು ಸೂಡ್ಗಳನ್ನ ಮಾಡಿ ಹೋಗಿ ಇವುಗಳನ್ನ ತಗೊಂಡ್ ಹೋಗೋಣ ಅಂತ ಹೇಳ್ಬಿಟ್ಟು. ಸೊ ಹೋಗ್ತಾರೆ, ಮಾರ್ಬಿಟ್ಟು ವಾಪಸ್ ಬರ್ತಾರೆ. ಆದ್ರೆ ಅವ್ರ ಜೊತೆ ಭಾಗ್ಯ ಇಲ್ಲ ಅಲ್ವಾ, ಆ ಕಟ್ಟಿಗೆನ ಯಾರೋ ಕಳ್ತನ ಮಾಡ್ಕೊಂಡು ಹೋಗ್ಬಿಡ್ತಾರೆ. ಸೊ ಅವರಿಗೆ ದುಃಖ ಆಗುತ್ತೆ, ನಾನು ಇಡೀ ದಿನ ಇಷ್ಟೊಂದು ಕಷ್ಟಪಟ್ಟು ಇಷ್ಟೊಂದು ಕಟ್ಟಿಗೆಗಳನ್ನ ಕಟ್ದೆ, ಆದ್ರೆ ಎಟ್ ದ ಎಂಡ್ ಆಫ್ ದ ಡೇ ಕೊನೆಗೆ ಮತ್ತೆ ನನಗೆ ದಿನಾಲು ಎಷ್ಟು ಸಂಪಾದನೆ ಆಗ್ತಿತ್ತು ಅಷ್ಟೇ ಸಂಪಾದನೆ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಆ ವ್ಯಕ್ತಿ ದಿನಾಲು ಕೂಡ ತುಂಬಾ ಕಷ್ಟಪಟ್ಟು ಅವ್ರ ಕರ್ಮವನ್ನ ಹಾನೆಸ್ಟ್ ಆಗಿ ಮಾಡ್ತಾರೆ. ಆದ್ರೆ ಭಾಗ್ಯ ಮತ್ತು ಬುದ್ಧಿ ಜೊತೆ ಇಲ್ಲದೆ ಇರೋ ಕಾರಣ ಅವ್ರಿಗೆ ಎಷ್ಟು ಸಫಲತೆ ಸಿಗ್ಬೇಕಾಗಿತ್ತೋ ಅಷ್ಟು ಸಿಗೋದಿಲ್ಲ. ಅವ್ರ ಸ್ಥಿತಿ ಒಂದು ವಾರ ಆದ್ರೂ ಕೂಡ ಏನು ಪರಿವರ್ತನೆ ಆಗೋದಿಲ್ಲ. ಸೊ ಒಂದು ವಾರ ಆದ್ಮೇಲೆ ಕರ್ಮ ಅವರಿಂದ ವಿದಾಯನ ತೆಗೆದುಕೊಳ್ಳುತ್ತೆ. ಇವಾಗ ಭಾಗ್ಯದ ಸರದಿ, ಭಾಗ್ಯ ಅವರಲ್ಲಿ ಪ್ರವೇಶ ಮಾಡುತ್ತೆ. ಆ ವ್ಯಕ್ತಿಗೆ ಯಾವುದೋ ಒಂದು ಇನ್ನು ಲಾಟ್ರಿಯಿಂದ ದುಡ್ಡು ಬರುತ್ತೆ. ಸೊ ಅವರಿಗೆ ಸಂಕಲ್ಪ ಬರುತ್ತೆ, ನನ್ನ ಹತ್ರ ಈಗ ಇಷ್ಟೊಂದು ದುಡ್ಡು ಬಂದಿದೆ ಅಲ್ವಾ, ನಾನು ಯಾಕೆ ಕಷ್ಟಪಟ್ಟು ಮರಗಳನ್ನ ಕಡಿಯುವಂತ ಕೆಲಸ ಮಾಡ್ಬೇಕು ಇವಾಗ ಅಂತ ಅವ್ರು ಆ ಕೆಲ್ಸಕ್ಕೆ ಹೋಗೋದನ್ನ ನಿಲ್ಲಿಸ್ತಾರೆ. ಸೊ ಇವಾಗ ಅವ್ರ ಹತ್ರ ಬುದ್ಧಿನೂ ಇಲ್ಲ, ಅವ್ರ ಕರ್ಮನೂ ಮಾಡ್ತಾ ಇಲ್ಲ. ಸೊ ಬುದ್ಧಿನೂ ಇಲ್ಲ ಅಂತಂದ್ರೆ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಯೋಚನೆನೂ ಅವ್ರು ಮಾಡೋದಿಲ್ಲ. ಸಹಜವಾಗಿನೇ ಸುತ್ತಮುತ್ತ ಇರುವವರ ಪ್ರಭಾವದಲ್ಲಿ ಅವ್ರು ಬಂದ್ಬಿಡ್ತಾರೆ ಅಲ್ವಾ. ಈ ರೀತಿ ಪ್ರಭಾವದಲ್ಲಿ ಬರ್ತಾ ಅವರು ಕೆಟ್ಟ ಸಂಘದಲ್ಲಿ ಬರುವಂತಹ ಚಾನ್ಸಸ್ ಇರುತ್ತೆ. ಈ ರೀತಿ ವ್ಯರ್ಥವಾದ ವಿಷಯಗಳಲ್ಲಿ ಅವರು ಹಣವನ್ನ ಖರ್ಚು ಮಾಡುವಂತಹ ಪರಿಸ್ಥಿತಿಗಳು ಬರ್ತವೆ ಅಲ್ಲಿ ಅಲ್ವಾ. ಈ ರೀತಿ ಮಾಡ್ತಾ ಮಾಡ್ತಾ ಅವರಲ್ಲಿ ಇರುವಂತಹ ಹಣವನ್ನೆಲ್ಲ ಒಂದು ವಾರದೊಳಗಡೆನೆ ಅವರು ಖಾಲಿ ಮಾಡ್ಬಿಡ್ತಾರೆ. ಒಂದು ವಾರ ಆದ ನಂತರ ಈ ರೀತಿ ಅವರ ಜೊತೆಯಲ್ಲಿ ಭಾಗ್ಯ ಇದ್ರು ಕೂಡ ಆದ್ರೆ ಬುದ್ಧಿ ಇರ್ಲಿಲ್ಲ ಅಲ್ವಾ, ಅವರ ಸ್ಥಿತಿಯಲ್ಲಿ ಏನು ಕೂಡ ಪರಿವರ್ತನೆ ಆಗ್ಲಿಲ್ಲ. ಸೊ ಒಂದು ವಾರ ಮುಗೀತು, ಭಾಗ್ಯನೂ ಕೂಡ ಅವರಿಂದ ವಿದಾಯನ ತೆಗೆದುಕೊಳ್ತು. ಈಗ ನೆಕ್ಸ್ಟ್ ಸರದಿ ಯಾರ್ದು? ಬುದ್ಧಿದು. ಸೊ ಬುದ್ಧಿ ಅವರಲ್ಲಿ ಪ್ರವೇಶ ಮಾಡುತ್ತೆ. ಸೊ ಬುದ್ಧಿ ಇದೆ ಅಲ್ವಾ, ಇವಾಗ ಆ ವ್ಯಕ್ತಿ ಹೋಗ್ತಾ ಇದ್ರೆ, ಕೆಲ್ಸಕ್ಕೆ ಹೋಗ್ತಾ ಇದ್ರೆ, ದಿನನಿತ್ಯದ ಕೆಲಸಕ್ಕೆ ಹೋಗ್ತಾ ಇದ್ರೆ. ಸೊ ಬುದ್ಧಿ ಇರೋದ್ರಿಂದ ಅವ್ರು ಯೋಚನೆ ಮಾಡ್ತಾರೆ, ನಾನು ಕಟ್ಟಿಗೆ ಕಡಿಯೋದಕ್ಕಿಂತ ಮುಂಚೆ ಮೊದಲು ನನ್ನ ಕೊಡಲಿಯನ್ನು ಏನ್ ಮಾಡೋಣ, ಹರಿತ ಮಾಡೋಣ ಅಂತ ಹೇಳ್ಬಿಟ್ಟು ಆ ಕೊಡ್ಲಿಯನ್ನ ಹರಿತ ಮಾಡ್ತಾರೆ. ಸೊ ಅದರಿಂದ ಬೇಗ ಬೇಗ ಕಟ್ಟಿಗೆಯನ್ನ ಕಡಿತಾರೆ, ಜಾಸ್ತಿ ಕಟ್ಟಿಗೆ ಸಂಗ್ರಹ ಮಾಡ್ತಾರೆ. ಸೊ ಬುದ್ಧಿ ಜೊತೆಯಲ್ಲಿದೆ ಅಲ್ವಾ, ಇವಾಗ ಯೋಚನೆ ಮಾಡ್ತಾರೆ ಈ ಎಲ್ಲಾ ಕಟ್ಟಿಗೆಗಳನ್ನ ನಾನು ಹೇಗೆ ಮಾರ್ಕೆಟ್ಗೆ ತಗೊಂಡು ಹೋಗೋದು ಅಂತ ಹೇಳ್ಬಿಟ್ಟು. ಸೊ ಆ ಕಟ್ಟಿಗೆಯಿಂದನೇ ಒಂದು ಗಾಡಿಯ ನಿರ್ಮಾಣ ಮಾಡ್ತಾರೆ, ಎಳೆಯುವ ಬಂಡೆಯನ್ನ ನಿರ್ಮಾಣ ಮಾಡ್ತಾರೆ. ಸೊ ಆ ಬಂಡೆಯಲ್ಲಿ ಎಲ್ಲಾ ಕಟ್ಟಿಗೆಗಳನ್ನ ಹಾಕ್ತಾರೆ, ಮತ್ತೆ ಆ ಬಂಡೆಯನ್ನು ಎಳೆದುಕೊಂಡು ಒಟ್ಟಿಗೆ ಏನು ಮಾರ್ಕೆಟ್ಗೆ ತಗೊಂಡು ಹೋಗ್ತಾರೆ. ಸೊ ಒಳ್ಳೆ ವ್ಯಾಪಾರ ಆಗುತ್ತೆ, ಚೆನ್ನಾಗಿ ಲಾಭ ಬರುತ್ತೆ. ಸೊ ಬುದ್ಧಿ ಜೊತೆ ಇದೆ ಅಲ್ವಾ. ಸೊ ಆ ಬಂದಿರುವಂತಹ ದುಡ್ಡಿಂದ ಏನ್ ಯೋಚನೆ ಮಾಡ್ತಾರೆ, ನಾಳೆಗೆ ನಾನು ಯಾಕೆ ಈ ಕೊಡ್ಲಿ ಸವದ್ ಹೋದ್ರೆ ಮತ್ತೆ ಇದನ್ನ ಹರಿತ ಮಾಡೋದ್ರಲ್ಲಿ ಸಮಯ ವ್ಯರ್ಥ ಮಾಡ್ಬೇಕು, ನಾನು ಇನ್ನೊಂದು ಕೊಡ್ಲಿಯನ್ನ ಕೊಂಡ್ಕೋತೇನೆ ಅಂತ ಹೇಳ್ಬಿಟ್ಟು ಇನ್ನೊಂದು ಕೊಡಲಿಯನ್ನ ಕೊಂಡ್ಕೊಳ್ತಾರೆ. ಸೊ ಈ ರೀತಿ ಅವರು ದಿನಾಲು ಚೆನ್ನಾಗಿ ಪರಿಶ್ರಮ ಮಾಡಿ ಕಟ್ಟಿಗೆಗಳನ್ನ ಕಡಿತಾ ಅದನ್ನ ಮಾರ್ಕೆಟ್ ಅಲ್ಲಿ ಸಾಗಿಸ್ತಾ ಇರ್ತಾರೆ, ಅದರಿಂದ ಚೆನ್ನಾಗಿ ಲಾಭವನ್ನ ಪಡಿತಾ ಇರ್ತಾರೆ. ಈ ರೀತಿ ಒಂದು ವಾರ ಆದ್ಮೇಲೆ ನೋಡಿದ್ರೆ ಅವರ ಸ್ಥಿತಿಯಲ್ಲಿ ತುಂಬಾ ವ್ಯತ್ಯಾಸ ಆಗಿರುತ್ತೆ. ಅವ್ರು ಇವಾಗ ಚೆನ್ನಾಗಿ ಸಂಪಾದನೆ ಮಾಡ್ತಾ ಇದ್ದಾರೆ. ಸೊ ಖುಷಿಯಿಂದನೂ ಕೂಡ ಇದ್ದಾರೆ. ಅವರ ಸ್ಥಿತಿ, ಬಡತನ ಸ್ಥಿತಿನೂ ಕೂಡ ಏನಾಗಿದೆ, ಪರಿವರ್ತನೆ ಆಗಿದೆ. ಸೊ ಈ ರೀತಿ ಒಂದೊಂದು ವಾರ ಅವರವರ ಪಾತ್ರವನ್ನ ಮಾಡ್ಬಿಟ್ಟು 3 ಜನ ಕರ್ಮ, ಭಾಗ್ಯ ಮತ್ತು ಬುದ್ಧಿ ರಾಜನ ಹತ್ರ ಬರ್ತಾರೆ. ಆಗ ರಾಜ ಹೇಳ್ತಾರೆ, ನಿಮ್ ಮುಂದೆ ಫಲಿತಾಂಶ ಇದೆ ಅಲ್ವಾ, ಸೊ ನೀವೇ ಹೇಳಿ ಇವಾಗ ಯಾರು ಸಮರ್ಥರು ಅಂತ ಹೇಳ್ಬಿಟ್ಟು. ಸೊ ಕೇವಲ ಬರೇ ಕರ್ಮನೇ ಮಾಡ್ತಾ ಇದ್ವಿ, ಬುದ್ಧಿಯನ್ನು ಉಪಯೋಗ ಮಾಡ್ತಾ ಇಲ್ಲ, ಯೋಚನೆ ಮಾಡ್ತಾ ಇಲ್ಲ, ಅಥವಾ ಭಾಗ್ಯನೂ ನಮ್ಗೆ ಕೈ ಕೊಡ್ತಾ ಇಲ್ಲ ಅಂತಂದ್ರೆ ಆ ಕರ್ಮನೂ ಕೂಡ ಕೆಲವೊಂದ್ಸಲ ಏನಾಗುತ್ತೆ, ವ್ಯರ್ಥವಾಗಿ ಹೋಗ್ತಾ ಇರುತ್ತೆ. ಸರಿಯಾದ ರೀತಿಯಲ್ಲಿ ಅದನ್ನ ನಾವು ತೊಡಗಿಸ್ತಾ ಇರಲ್ಲ ಅಲ್ವಾ. ಹಾಗೇನೆ ಬರೇ ಭಾಗ್ಯನೇ ಇದೆ, ಸೊ ಬುದ್ಧಿ ಉಪಯೋಗ ಮಾಡ್ತಾ ಇಲ್ಲ, ಆ ಭಾಗ್ಯವನ್ನ ನಾನು ಹೇಗೆ ಉಪಯೋಗ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಸೊ ಕರ್ಮನೂ ಮಾಡದೆ ಆಲಸ್ಯ ಆಗ್ತಾ ಇದ್ದೇನೆ ಅಂತಂದ್ರೆ ಆ ಭಾಗ್ಯನೂ ಜಾಸ್ತಿ ದಿನ ನಮ್ ಜೊತೆ ಇರೋದಿಲ್ಲ. ಸೊ ಅದರಿಂದ ಬುದ್ಧಿ ಇತ್ತು ಅಂತಂದ್ರೆ ಸೊ ಸರಿಯಾದ ರೀತಿಯಲ್ಲಿ ನಮ್ಮ ಕರ್ಮವನ್ನು ಕೂಡ ಮಾಡ್ತೇವೆ, ಮತ್ತೆ ನಮ್ಮ ಕೈಯಲ್ಲಿರುವಂತಹ ಭಾಗ್ಯವನ್ನು ಕೂಡ ಸರಿಯಾದ ರೀತಿಯಲ್ಲಿ ಸದುಪಯೋಗ ಪಡಿಸ್ಕೊಳ್ತೇವೆ. ಸೊ ಈ ರೀತಿ ಬುದ್ಧಿವಂತ ಅಂತ ಹೇಳ್ಬಿಟ್ಟು ಪರಮಾತ್ಮನಿಗೆ ಹೇಳ್ತಾರೆ. ಸೊ ಪರಮಾತ್ಮ ಯಾವಾಗ ಈ ಸೃಷ್ಟಿಯಲ್ಲಿ ಅವತರಣೆ ಆಗ್ತಾರೆ, ನಮ್ಮೆಲ್ರಿಗೂ ಕೂಡ ಸೊ ಈ ಬುದ್ಧಿಯನ್ನ ಹೇಗೆ ಶ್ರೇಷ್ಠ ಮಾಡ್ಕೊಳ್ಳೋದು, ಈ ಬುದ್ಧಿಯನ್ನ ಹೇಗೆ ಶುದ್ಧ ಮಾಡ್ಕೊಳ್ಳೋದು ಅಂತ ಹೇಳ್ಬಿಟ್ಟು ಅವರ ಜ್ಞಾನವನ್ನ ನೀಡ್ತಾರೆ. ಸೊ ಪರಮಾತ್ಮನ ಈ ಜ್ಞಾನವನ್ನ ಪಡೆದುಕೊಂಡು ನಾವು ಕೂಡ ನಮ್ಮ ಬುದ್ಧಿಯನ್ನ ಸಕಾರಾತ್ಮಕವಾಗಿ ಮಾಡ್ಕೊಂಡು ನಮ್ಮ ಪ್ರತಿಯೊಂದು ಕರ್ಮವನ್ನ ಬುದ್ಧಿವಂತಿಕೆಯಿಂದ ಮಾಡಿದ್ವಿ ಅಂತಂದ್ರೆ ನಮ್ಮ ಕರ್ಮನೂ ಕೂಡ ಶ್ರೇಷ್ಠ ಆಗುತ್ತೆ, ಮತ್ತೆ ನಮ್ಮ ಭಾಗ್ಯನೂ ಕೂಡ ನಮ್ಮ ಕೈ ಹಿಡಿಯುತ್ತೆ. ಸಹೋದರ ಸಹೋದರಿಯರೇ, ಇಲ್ಲಿವರೆಗೂ ನೀವು ಕೇಳಿರುವ ರಾಜಯೋಗದ ಸಂಚಿಕೆಯಲ್ಲಿ ನಿಮ್ಗೆ ಯಾವುದೇ ಸ್ಪಷ್ಟನೆ ಬೇಕಾದ್ರೆ ಈ ವಿಡಿಯೋನ ಕಮೆಂಟ್ ಸೆಕ್ಷನ್ ಅಲ್ಲಿ ನೀವು ಕೇಳಬಹುದು. ಖುದ್ದಾಗಿ ನಮ್ಮ ಸಂಸ್ಥೆಯಿಂದ ನಿಮ್ಗೆ ಮರು ಉತ್ತರವನ್ನ ಕೊಡಲಾಗುವುದು. ಮತ್ತು ನೀವು ನಮ್ಮನ್ನ ಸಂಪರ್ಕಿಸಬೇಕಾದ್ರೆ ಈ ವಿಡಿಯೋದಲ್ಲಿ ತೋರಿಸಲಾಗಿರುವಂತಹ ಮೊಬೈಲ್ ಸಂಖ್ಯೆಗಳಿಗೆ ಕರೆ ಮಾಡಬಹುದು.
ನಮ್ಮ ರಾಜಯೋಗದ ಶಿಕ್ಷಣಕ್ಕೆ ಯಾವುದೇ ಶುಲ್ಕವಿರುವುದಿಲ್ಲ. ನಮ್ಮ ಎಲ್ಲಾ ತರಬೇತಿಯ ವಿಡಿಯೋಗಳನ್ನ ಈ ಸಂವಿಧಾನ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರತಿ ಶುಕ್ರವಾರ ಸಂಜೆ 6 ಗಂಟೆಗೆ ಪ್ರಸಾರವಾಗುತ್ತೆ. ಇವತ್ತಿನ ಸಂಚಿಕೆಯನ್ನ ಇದರೊಂದಿಗೆ ಮುಕ್ತಾಯಗೊಳಿಸೋಣ. ತಮ್ಮೆಲ್ಲರಿಗೂ ಕೂಡ ನಮಸ್ತೆ. ಓಂ ಶಾಂತಿ.